ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ ಉಗರ. ಚುನಾವಣಾ ಚದುರಂಗದಲ್ಲಿ ಶಾಸಕರಾಗಲಿಕ್ಕೆ ಪೈಪೋಟಿ ಮೇಲೆ ಪೈಪೋಟಿ, ನಮಗೆ ಟಿಕೆಟ್ ಕೊಡಿ ನಮಗೆ ಟಿಕೆಟ್ ಕೊಡಿ ಅಂತ ಕೇಳೋದು ಸಹಜ. ಆದರೆ MLA ಟಿಕೆಟ್ ಕೊಡಲ್ರಪ್ಪ ಅಂತ ಹೇಳಿದ್ರು ಈಗ ಚುನಾವಣಾ ಕಾಣದ ನಮಗೂ ಟಿಕೆಟ್ ಕೊಡಿ ಅಂತ ಹೇಳಿ ಎಂಪಿಗಳು ದುಂಬಾಲು ಬೀಳ್ತಾ ಇದ್ದಾರೆ. ಸೊ ಈಗಾಗಲೇ ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರಿಗೆ ಮಾತ್ರ ಟಿಕೆಟ್ ಅಂತ ಹೇಳಿದ್ರು. ಅದಾದ ನಂತರ ಬಳ್ಳಾರಿಯ ಶ್ರೀರಾಮುಲು ಕೂಡ MLA ಟಿಕೆಟ್ ಕೊಟ್ಟ ಮೇಲೆ ಈಗ ಶೋಭಾ ಕರಂದ್ಲಾಜೆ ಅವರ ಹತ್ರ ಚಿತ್ತ ನೆಟ್ಟಿದೆ. ಶೋಭಾ ಕರಂದ್ಲಾಜೆ ಒಂದು ಹೇಳಿದ್ರೆ ಟಿಕೆಟ್ ಪಡ್ಕೊಂಡ್ರೆ ನಾವೇನು ಕಮ್ಮಿ ನಮಗೂ ಕೂಡ ಅಂತೇಳಿ ಕರಡಿ ಸಂಗಣ್ಣ ಈಗಾಗಲೇ ದೆಹಲಿಯಲ್ಲಿ ಬಿಡಾರ್ ಹೊಡಿದ್ದಾರೆ. ಇನ್ನೊಂದು ಕಡೆ ಕಾರವಾರದಲ್ಲೂ ಕೂಡ ಗೌಪ್ಯವಾಗಿ ನೋಡೋಣ ಇವರಿಗೆ ಟಿಕೆಟ್ ಕೊಟ್ಟರೆ ನಾನು ಕೂಡ ಒಂದು ರೀತಿಯ ಧ್ವಜ ಹಾರಿಸ್ಬೇಕಂತೇಳಿ ಅನಂತಕುಮಾರ್ ಹೆಗಡೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ನಿಜವಾಗ್ಲೂ ಕೂಡ ನನಗೂ MLA ಟಿಕೆಟ್ ಕೊಡಿ ಅನ್ನೋಂಥ ಅಭಿಯಾನ ಶುರು ಆಗಿದೆ. ಅದೇ ಇವತ್ತಿನ ಚರ್ಚೆ, ನನಗೂ MLA ಟಿಕೆಟ್ ಬೇಕು. ಸೊ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಹೇಳಿ ಕೇಳಿ ಯಡಿಯೂರಪ್ಪನವರು ಮೇಲ್ಗೈ ಆಗಿದೆ. ಸೊ ಎಲ್ಲವೂ ಕೂಡ ಚರ್ಚೆ ಆಯಿತು. ನಾವು ಹೈಕಮಾಂಡ್ ಆ ಸರ್ವೆ ಈ ಸರ್ವೆ ಎಲ್ಲ ಸರ್ವೆ ಒಂದು ರೀತಿ ನ್ಯಾಯಾಂಗ ತನಿಖೆ ವರದಿ ಥರ ಆಗಿದೆ. ಸೊ ಅಂತಿಮವಾಗಿ ಯಡಿಯೂರಪ್ಪನವರು ಯಾವ ರೀತಿ ನಮ್ಮದವರು ಟಿಕೆಟ್ ಕೊಡಿಸಿದ್ದಾರೆ. ಸೊ ಒಂದ್ಸಲ ಸುಮ್ಮನೆ ಒಂದು ಗ್ಲಾನ್ಸ್ ಮಾಡ್ಕೊಂಬಂದ್ರೆ ಸೊ ಈ ಶೋಭಾ ಕರಂದ್ಲಾಜರು ಕೂಡ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಸೀಮಾ ವಸತಿ ಮಳ್ಕ, ಸೊ ಜಿ ಸೋಮಶೇಖರ ರೆಡ್ಡಿ ಬಳ್ಳಾರಿ ನಗರ, ಹಾಗೆ MP ರೇಣುಕಾಚಾರ್ಯ ಹೊನ್ನಾಳಿ, CP ಯೋಗೇಶ್ವರ ಚನ್ನಪಟ್ಟಣ, ಯೋಗ ರಮೇಶ್ ಅರ್ಕಲ್ಗೂಡು, ಮುರುಗೇಶ್ ನಿರಾಣಿ ಬೀಳ್ಗಿ, CC ಪಾಟೀಲ್ ನರಗುಂದ, ಬಸವರಾಜ ಬೊಮ್ಮಾಯಿ ಸಿಗ್ಗಾವಿ, ಇವೆಲ್ಲವೂ ಕೂಡ ಯಡಿಯೂರಪ್ಪನವ್ರ ಜೊತೆ ಗುರುಸ್ಕೊಂಡಂಥವ್ರು. ಮತ್ತು ಅವರು ಅಧಿಕಾರದಲ್ಲಿದ್ದಾಗ ಅಥವಾ KJP ಕಟ್ಟದಾಗ ಉಮೇಶ್ ಕತ್ತಿ ಹುಕ್ಕೇರಿ, AS ಪಾಟೀಲ್ ನಡಳ್ಳಿ ಕೊನೆಯಲ್ಲಿ ಮುದ್ದೆಬೇಳ ಸಿಕ್ತು, ಲಕ್ಷ್ಮಣ ಸವದಿ ಅತನಿ, NY ಗೋಪಾಲಕೃಷ್ಣ ಮೊನ್ನೆ ಕಾಂಗ್ರೆಸ್ ಬಿಟ್ಟು ಕೂಲಿಗೆ ಟಿಕೆಟ್, BP ಹರೀಶ್ KJP ಸೇರಿದ್ರು, ಹರಿಹರ ಮಸಾಲೆ ಜಯರಾಮ್ ತುರುವೇಕೆರೆ, ಸಂಗರಾಜ್ ದೇಸಾಯಿ ಬಸವನ ಬಾಗೇವಾಡಿ ಅಲ್ಲಿ ಬೆಳ್ಳುಬಿ ಕೈ ಕೊಟ್ಟಿದ್ದಾರೆ, ವಿಜು ಪಾಟೀಲ್ ಬಬಲೇಶ್ವರ, ಬಸನಗೌಡ ಪಾಟೀಲ್ ಯತ್ನಾಳ್ ಕೊನೆಗೆ BJP ಸೇರಿದ್ರು, ವಿಜಯಪುರ ಟಿಕೆಟ್ ಅಪ್ಪು ಪಟ್ಟಣ ಶೆಟ್ಟಿ ಗೋತಾ, ಹರತಾಳಪ್ಪ ಸಾಗರ, ವಿಶ್ವನಾಥ್ ಪಾಟೀಲ್ ಬೈಲೊಂಗಲ ಅಲ್ಲಿ ಮೆಟಗುಡ್ಡ JDS ಸೇರ್ಕೊಂಡ್ರು, ಕುಮಾರ ಬಂಗಾರಪ್ಪ ಸೊರಬ, DS ಸುರೇಶ್ ತರೀಕೆರೆ ಕೊನೆಗೆ KJP ಸೇರಿ ಟಿಕೆಟ್ ತಗೊಂಡ್ರು, ಬೆಳ್ಳಿ ಪ್ರಕಾಶ್ KJP ಕ್ಯಾಂಡಿಡೇಟ್ ಕಡೂರು, SI ಚಿಕ್ಕನ್ ಗೌಡ್ರು ಅವ್ರ ಬೀಗರು ಯಡಿಯೂರಪ್ಪನವ್ರ ಬೀಗರು, ಸಂದೇಶ್ ಸ್ವಾಮಿ ಕೊನೆಗೆ JDS ಬಿಟ್ಟು BJP ಬಂದು ಟಿಕೆಟ್ ಸಿಕ್ತು, JC ಮಾಧುಸ್ವಾಮಿ KJP ಇಂದ ಕ್ಯಾಂಡಿಡೇಟ್ ಗೆದ್ದು ನಿಂತಿದ್ರು, ಚಿಕ್ಕನಾಯಕನಹಳ್ಳಿ ಬೆಟ್ಟಸ್ವಾಮಿ ಗುಬ್ಬಿ, ಸುರೇಶ್ ಗೌಡ ತುಮಕೂರು ಗ್ರಾಮೀಣ, ಜ್ಯೋತಿ ಗಣೇಶ್ ತುಮಕೂರು, ಸೊಗಡು ಶಿವಣ್ಣ ಔಟು. ಸೊ ಸಪ್ತಗಿರಿಗೌಡ ರಾಮಚಂದ್ರಗೌಡರ ಪುತ್ರನಿಗೆ ಗಾಂಧಿನಗರ, ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ ಚಾಮರಾಜನಗರ, ಡಾಕ್ಟರ್ ಪ್ರೀತನ್ ನಾಗಪ್ಪ ಹನೂರು, ಶೈಲೇಂದ್ರ ಬೇಲ್ದಾಳೆ ಬೀದರ್ ದಕ್ಷಿಣ. ಇವು ಜಸ್ಟ್ ಶಾಂಪಲ್, ಇನ್ನೂ ಕೂಡ ಬಹಳಷ್ಟು ಇದಾವೆ. ಸೊ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಯಡಿಯೂರಪ್ಪನವ್ರು ಯಾವ ರೀತಿಯಾಗಿ ಟಿಕೆಟು ಅವರು ಪಕ್ಷನ ಒಪ್ಪಿಸಿದರೋ, ಹೈಕಮಾಂಡ್ ಒಪ್ಪಿಸಿದ್ರು, ನೆಹರು ಓಲೇಕರ್ ಹಾವೇರಿ, DK ಸಿದ್ದರಾಮ್ ಬಾಲ್ಕಿ KJP ನಿಂತಿದ್ರು ಕಳೆದ ಬಾರಿ, ಚಂದ್ರಕಾಂತ್ ಪಾಟೀಲ್ ಕಲಬುರಗಿ ದಕ್ಷಿಣ, ಮಾಲಿಕೆ ಗುತ್ತೇದಾರ್ ಕಾಂಗ್ರೆಸ್ ಬಿಟ್ಟರು ಬಂದರು, ಸುಬೇಶ್ ಗುತ್ತೇದಾರ್ ಕಾಂಗ್ರೆಸ್ಸಲ್ಲಿದ್ದರು, ಆಳಂದ್, ಸೂರ್ಯಕಾಂತ್ ನಾಗಮರಪಳ್ಳಿ ಅವ್ರ ತಂದೆ ನಾಗಮರಪಳ್ಳಿ ಅವರು KJP ಇಂದ ಗೆದ್ದಿದ್ರು, MP ಕುಮಾರಸ್ವಾಮಿ ಮೂಡಿಗೆರೆ, ದಿನಕರ್ ಶೆಟ್ಟಿ ಕುಮಟಾ JDS ಇಂದ ಬಂದವರು, ಸುನಿಲ್ ಹೆಗಡೆ ಹರಿಯಾಣ JDS ಇಂದ ಬಂದಿದ್ರು, BJP ಟಿಕೆಟ್, ವಿಜಯೇಂದ್ರ ವರ್ಣ, ಗವಿಯಪ್ಪ ವಿಜಯನಗರ ಕಾಂಗ್ರೆಸ್ ಬಿಟ್ಟು ಹೊಸಪೇಟೆ, ಸುನಿಲ್ ವಲ್ಯಾಪುರೆ ಚಿಂಚೋಳಿ ಯಡಿಯೂರಪ್ಪನವ್ರ ಜೊತೆ KJP ಸೇರಿದ್ರು. ಹಾಗೆ ನರಬೋಳಿ ಜೇವರಿಗೆಯಲ್ಲಿ ರಾಜುಗೌಡ ನಾಯಕ ಸುರ್ಪುರ್, ಗುರು ಪಾಟೀಲ್ KJP ಶಾಸಕರಾಗಿದ್ದರು, ಬಣಕಾರ್ ಶಿರಾಳಕೊಪ್ಪ ಅಲ್ಲೂ ಕೂಡ KJP ಶಾಸಕರು, ಸಂಜಯ್ ಪಾಟೀಲ್ ಬೆಳಗಾವಿ ದಕ್ಷಿಣ, ಶಿವರಾಜ್ ಪಾಟೀಲ್ ರಾಯಚೂರು, ಮಾನಪ್ಪ ವಜ್ಜಲ್ JDS ಇಂದ ಬಂದ ನಂತರ D ಕೃಷ್ಣಕುಮಾರ್ ಕುಣಿಗಲ್ಲು, D ನಾಗರಾಜ್ ಅವರ ಸಹೋದರ. ಸೊ ಇದನ್ನು ಯಾಕೆ ನಾನು ಲಿಸ್ಟನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ ಹೆಚ್ಚು ಕಮ್ಮಿ ಎಲ್ಲೆಲ್ಲಿ ಸಾಧ್ಯ ಆಗಿದೆಯೋ 70 to 80% ಯಡಿಯೂರಪ್ಪನವರೇ ಅಧ್ಯಕ್ಷರೇ. BJP ಏನೇ ವಾದ ಮಾಡಿದ್ರು ಕೂಡ ನಮ್ಮ ಪಾರ್ಟಿ ಅಧ್ಯಕ್ಷರು. ಆದರೆ ಇಲ್ಲಿ ನಾವು ನೋಡ್ತಾ ಇದ್ರು ಸೂಕ್ಷ್ಮವಾಗಿ ಯಡಿಯೂರಪ್ಪನವರು ಟಿಕೆಟ್ ಕೊಡಿಸೋದ್ರಲ್ಲಿ ಬಹಳ ಕಟ್ಟುನಿಟ್ಟಾಗಿ ಒಂದು ಟಿಕೆಟನ್ನು ಕೊಡಿಸಿದ್ದಾರೆ. ಒಬ್ಬ ನಾಯಕ ಅಂದರೆ ಹೀಗೇನೆ ಅನ್ನೋವಂಥದ್ದು ಕೂಡ ಚರ್ಚೆ ಆಗುತ್ತೆ. ಸೊ ಹಾಗಾದರೆ BSYಗೆ ಕೋಪಕ್ಕೆ ಗುರಿಯಾಗಿ ಮಿಸ್ ಆದವ್ರು ಯಾರಪ್ಪ? ಅವರು ಮೂಲ BJP ಅಂತ ಹೇಳ್ತಾರೆ, RSS ಅಂತ ಹೇಳ್ತಾರೆ. ಸೀಮಾ ಮಸೂತಿ ಧಾರವಾಡ ಉತ್ತರ ಮಿಸ್ ಆಗಿದೆ, ಸೊಗಡು ಶಿವಣ್ಣ ತುಮಕೂರು ನಗರ ಮಿಸ್ ಆಗಿದೆ, ರೇವನಾಯಕ್ ಬೆಳಂಗಿ ಕಲಬುರಗಿ ಗ್ರಾಮೀಣ ಅವರು KJP ಸೇರಿರಲಿಲ್ಲ, ಅವ್ರಿಗೆ ಟಿಕೆಟ್ ಹೋಗಿದೆ. ಬೇಳೂರು ಗೋಪಾಲಕೃಷ್ಣ ಕೊನೆಗೆ ಟಿಕೆಟ್ ಕೊಡ್ತೀನಿ ಕಳಿಸಿದ್ರು, ಕೊನೆಗೆ ಬಂದು ಹರತಾಳಪ್ಪ ಟಿಕೆಟ್ ಹೊಡ್ಕೊಂಡ್ರು, ಸೊ ಅಲ್ಲೂ ಹೋಗಿದೆ. ಹಾಗೆಯೇ ಪ್ರಕಾಶ್ ಖಂಡ್ರೆ ಕಳೆದ ಬಾರಿ BJP ನಿಂತಿದ್ರು, ಅವ್ರು KJP ಹೋಗಿರಲಿಲ್ಲ, ಪಾಲ್ಕಿ ಮಿಸ್ ಆಗಿದೆ, JDS ಹೋದ್ರು. ಸೋಮಣ್ಣ ಬೇವಿನ ಮರದ್ದು ಈಶ್ವರಪ್ಪ ಶೆಟ್ಟರು ಭಾಳ ಬೆನ್ನಿ ನಿಂತಿದ್ದಾರೆ, ಆದರೆ ಟಿಕೆಟ್ ಸಿಗಲಿಲ್ಲ, ಬಸವರಾಜ ಬೊಮ್ಮಾಯಿ ಸಿಕ್ಕಿದೆ. ಸಿಗ್ಗಾವಿ ಕೃಷ್ಣ ಪಾಲೆಮಾರ್ ಮಂಗಳೂರು ಉತ್ತರ, ಕಿರಣ್ ಕುಮಾರ್ ಚಿಕ್ಕನಾಯಕನಹಳ್ಳಿ, ಇವರೆಲ್ಲರೂ ಕೂಡ BSYಯಿಂದ ಬಿಸಿ ಮುಟ್ಟಿಸ್ಕೊಂಡವ್ರು. ಬಸವರಾಜ ನಾಯಕ ಮಾಯಕೊಂಡ, MG ಮೂಳೆ, ಬಸವ ಕಲ್ಯಾಣ ಇವರು ಈಗ JDS ಕ್ಯಾಂಡಿಡೇಟ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. MY ಪಾಟೀಲ್ ಕೊನೆ ಕ್ಷಣದಲ್ಲಿ ಮಿಸ್ ಆಯಿತು, ಮಾಲಿಕೆ ಗುತ್ತೇದಾರ್ ಬಂದರು. ಇನ್ನು ಸುರೇಶ್ ಗೌಡ ಪಾಟೀಲ್ ನಿನ್ನೆ ರಾಜೀನಾಮೆ ಕೊಟ್ಟರು ಬ್ಯಾಡಗಿಯಿಂದ. ಇನ್ನು ಅಪ್ಪು ಪಟ್ಟಣ ಶೆಟ್ಟಿ ವಿಜಯಪುರ, SK ಬೆಳ್ಳೂಬಿ, ಬಸವನ ಬಾಗೇವಾಡಿ, ಅಲ್ಲಿ ಸಂಗರಾಜ್ ದೇಸಾಯಿನವರು ನಿನ್ನೆ ಮೊನ್ನೆ ಅಂದರೆ ಹೊಸ ಯುವಕ ಯಡಿಯೂರಪ್ಪನವರು ಪಕ್ಕಾ ಬೆಂಬಲಿಗೆ ಅವರು ಟಿಕೆಟ್ ಕೊಟ್ಟಿದ್ರು. SK ಬೆಳ್ಳೂಬಿ BJP ಅಧ್ಯಕ್ಷರಾಗದಂಥವ್ರು. MR ಪಾಟೀಲ್ ಕುಂದಗೋಳ, ಯಾಕಂದರೆ ಕುಂದಗೋಳದಲ್ಲಿ ಅವರ ಬೀಗರಿಗೆ ಟಿಕೆಟ್ ಸಿಕ್ಕಿದೆ, SI ಚಿಕ್ಕಣ್ಣಗೌಡರಿಗೆ. ಇನ್ನು V ಸೋಮಣ್ಣ ಹನೂರಲ್ಲಿ ಅವರು ಎಲ್ಲ ರೀತಿಯ ಇನ್ನೂ ಕುಸ್ತಿ ರೆಡಿ ಆಗಿದ್ರು, ಆದರೆ ಹನೂರಿಂದ ಗೊಂಜಾಳ ಶಿಫ್ಟ್ ಮಾಡಿದ್ದಾರೆ.
ಸೊ ಹಾಗಾದ್ರೆ ಈ ಪಟ್ಟಿಯನ್ನು ಈಗಾಗಲೇ 2 ಬಾರಿ ಇವತ್ತು ಕೂಡ ಕೊಟ್ಟಿವಿ. ಯಾಕೆ ಕೊಟ್ಟಿವಿ ಅಂತಂದ್ರೆ ಒಂದು ಸಿಂಪಲ್ ಆಗಿ ಸರಳವಾಗಿ ವೀಕ್ಷಕರು ಗೊತ್ತಾಗಲಿ ಅಂತೇಳಿ, ಹೇಗೆ ಪಟ್ಟಿಯಲ್ಲಿ ಯಡಿಯೂರಪ್ಪನವರ ಕೈ ಮೇಲಾಗಿದೆ ಇದನ್ನು ಬಿಜೆಪಿಯವರು ನೇರವಾಗಿ ಒಪ್ಕೊಳ್ಳದೆ ಇದ್ರೂ ಕೂಡ ಇದನ್ನ ಸುಮ್ಮನೆ ಅಂದ್ರೆ ಈ ಪಟ್ಟಿಯ ಹಿನ್ನೆಲೆ ನೋಡ್ತಾ ಹೋದ್ರೆ ಯಾರ್ಯಾರಿಗೆ ಟಿಕೆಟ್ ಕೊನೆಗೂ ಕೂಡ ಸಕ್ಸಸ್ ಆಗಿ ಪಡ್ಕೊಂಡಿದ್ದಾರೆ ಅನ್ನೋದು ನಾನು ಚರ್ಚೆ ಮಾಡ್ತೀನಿ. ಜೊತೆಗೆ JDS ನ ಹಿರಿಯ ನಾಯಕರು ಬಿಜೆಪಿ ಒಳಗಡೆ ಹೋಗಿ ಬಂದಂತ JDS ವಕ್ತಾರ ಅಂತ ಎಲ್ಲರೂ ಶಿವರಾಮೇಗೌಡರಿದ್ದಾರೆ. ಹಾಗೆಯೇ ಬಿಜೆಪಿಯ ಸಹ ವಕ್ತಾರರು ಬಹಳ ದಿವಸಗಳಿಂದ ಬಿಜೆಪಿ ಬೆಳವಣಿಗೆ ನೋಡ್ಕೊಂಬಂತಂದ್ರು ನಮ್ಮ ಜೊತೆ ಪ್ರಕಾಶ್ ಇದ್ದಾರೆ. ಹಾಗೆ ಕಾಂಗ್ರೆಸ್ನ ವಕ್ತಾರ ಅಂತ ನಾಗರಾಜ್ ಯಾದವ್ ಇದ್ದಾರೆ. ಹಾಗೆ ಹುಬ್ಬಳ್ಳಿಯಿಂದ ಮೋಹನ್ ನಿಂಬಿಕೆ ಅವರು ಕೂಡ ಟಿಕೆಟ್ ಕೇಳಿದ್ರು. ಮೋಹನ್ ನಿಂಬಿಕೆ ನಮ್ಮ ಜೊತೆಗೆ ತಮಗೂ ಕೂಡ ಸ್ವಾಗತ. ಸೊ ನಾನು ಫಸ್ಟಿಗೆ 60 ಸೆಕೆಂಡ್ ಪ್ರಕಾಶ್ ಅವರೇ, ಈಗಲೂ ಕೂಡ ಶೋಭಾ ಕರಂದ್ಲಾಜೆ ಸಂಗಣ್ಣ ಕರಡಿ ಅವರಿಗೆ ಬಿಜೆಪಿ MLA ಟಿಕೆಟ್ ಕೊಡುತ್ತಾ ಕೊಡಲ್ವಾ? ನೋಡಿ, ಟಿಕೆಟ್ ಕೊಡುತ್ತೆ ಕೊಡಲ್ಲ ಅಂತ ನಾನು ಹೇಳೋಕ್ಕೆ ನನಗೆ ಅಧಿಕಾರವೂ ಇಲ್ಲ, ಅದು ನನ್ನ ವ್ಯಾಪ್ತಿ ಮೀರಿದ್ದು. ಎರಡನೇದು, ಈಗಾಗಲೇ 213 ಟಿಕೆಟನ್ನು ಕೊಟ್ಟಾಗಿದೆ. ಮತ್ತು ಇದರಿಂದ ಬುಗ್ಲೆ ಹೇಳುತ್ತಾ ಮಿಕ್ಕಿದ 11ಕ್ಕೆ ಅಂತ ನೀವು ಹೇಳೋದು ತಪ್ಪಾಗುತ್ತೆ. ಈಗ ಆಗ್ತಾ ಇರೋದು ನಿಜ. ಯಾವುದು ಈಗ ಸದ್ಯಕ್ಕೆ ಬುಗ್ಲೆ ಇದ್ರೆ ನಿಜ, ಅದು ಈಗ 11 ಬಗ್ಗೆ ಗೊತ್ತಿಲ್ಲ. ಅಲ್ಲಲ್ಲ, ಎಲ್ಲ ಪಾರ್ಟಿಲೂ ಟಿಕೆಟ್ ಘೋಷಣೆ ಆದಾಗ ಒಂದಷ್ಟು ಗೊಂದಲಗಳು ಉಂಟಾಗಿದ್ದು, ಅದನ್ನ ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಇಷ್ಟೊಂದು ವೀಕ್ಷಕರಿಗೆ ನಾವು ಸುಳ್ಳು ಹೇಳ್ದಂಗೆ ಆಗುತ್ತೆ. ಕಾಂಗ್ರೆಸ್ ಆಫೀಸೇ ಸುಟ್ಟಾಕಿದ್ರು, ನಮ್ಮಲ್ಲೂ ಒಂದಷ್ಟು ಜನ ಗಲಾಟೆ ಮಾಡಿದ್ದಾರೆ. ಯಾಕಂದರೆ ಆಸ್ಪಿರೇಷನ್ಸ್ಗಳು ದಿನಕ್ಕೂ ಹೆಚ್ಚಾಗ್ತಾ ಇದೆ ರಾಜಕೀಯ ಪಕ್ಷಗಳಲ್ಲಿ. ಎಲ್ಲರಿಗೂ ತಾನು MLA ಆಗಬೇಕು ಅಂತ ಒಂದು ನಂಬಿಕೆ ಆಸೆನೂ ಇದೆ, ಮತ್ತು ನಾನೇ ಗೆಲ್ಲೋದು ಅಂತ ಒಂದು ನಂಬಿಕೆಗೆ ಬಂದ್ಬಿಟ್ಟಿರ್ತಾರೆ. ಅವ್ರು ಬೇರೆ ಯಾರೋ ಕೊಟ್ಟರು ಕೂಡ ಅದು ಸರಿಯಲ್ಲ. ಶೋಭಾ ಕರಂದ್ಲಾಜೆ ಕೇಳೋದು ತಪ್ಪಲ್ಲ, ಒಂದು ಪ್ರಜಾಪ್ರಭುತ್ವದಲ್ಲಿ ಟಿಕೆಟ್ ಕೇಳೋದು ಅವರ ಹಕ್ಕು. ಆ ಹಕ್ಕನ್ನ ನಿರಾಕರಿಸುವಂತ ಅಧಿಕಾರ ಯಾರಿಗೂ ಇಲ್ಲ. ಆದ್ರೆ ಅವ್ರು ಕೇಳ್ತಾ ಇದ್ದಾರೆ ಅಂತ ನಾವು ಊಹೆ ಮಾಡ್ಕೊಳ್ಳೋದು ತಪ್ಪಾಗತ್ತೆ ವಿನಃ ಅದನ್ನ ಕೇಳ ನಾನು ಹೇಳುತ್ತೆ. ಶಿವರಾಮೇಗೌಡ್ರೆ, MP ಗೆ ನನಗೆ ಟಿಕೆಟ್ ಕೊಡಿ ಅಂತೇಳಿ MP ಗೆ ಹೋದ್ರು. ಈಗ MLA ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದಾರೆ. ಈಗ ಶೋಭಾ ಕರಂದ್ಲಾಜೆ ನೇರವಾಗಿ ಹೇಳ್ತಾರೆ, ನಾನು ನಿಲ್ಲಲ್ಲ ಅಂದ್ರೆ ನಿಲ್ತಾರೆ ಅಂತ ಅದರ ಅರ್ಥ. ವಯಸ್ ವರ್ಷ ಈ ಕರಡಿ ಸಂಗಣ್ಣ ಏನ್ ಹೇಳಿದ್ರು, ಶೋಭಾ ಕೊಡೋದಾದ್ರೆ ನನಗೆ ಕೊಡಿ. ನೀವೇನು ಹೇಳಿದ್ರಿ, ಪಕ್ಷದ ಅಧ್ಯಕ್ಷರು ಮಾತ್ರ ಅಂತ ಹೇಳಿದ್ರಿ. ಈಗ ರೂಲ್ಸು ನಿಮ್ಗೆ ಅಪ್ಲೈ ಆಗಿದೆ, ಒಪ್ಕೊಂಡೆ, ಬೇರೆಯವ್ರಿಗೆ ಅಪ್ಲೈ ಮಾಡ, ನಮ್ಗೆ ಅಪ್ಲೈ ಮಾಡಿ ಅಂತ. ಈಗ MP ಗಳು ಶೋಭಾ ಇರ್ಬೋದು, ಕರಡಿ ಇರ್ಬೋದು, ಟಿಕೆಟ್ ತೆಗೆದು ಅನಂತಕುಮಾರ್ ಹೆಗಡೆ ಈ MP ಗಳಾಗಿ ಗೆಲ್ಲಿಸುವಾಗಲೇ ಸಹಿತ ಜನ ಒಂದ್ಸಾರಿ ಇವರು 5 ವರ್ಷಕ್ಕಿಂತ ಗೆಲ್ಲಿಸಿರ್ತಾರೆ. ಅವರು 5 ವರ್ಷ ಅಲ್ಲಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಜಾಗದಲ್ಲಿ ಕೆಲಸ ಮಾಡಿ ಅವ್ರು ಗೆದ್ದಿರ್ತಕ್ಕಂಥ ಜಾಗದಲ್ಲಿ ಏನು ತೊಂದರೆ ಇರುತ್ತೆ ಅದ್ರ ಬಗ್ಗೆ ಗಮನ ಸೆಳೆಬೇಕಾದ್ದು ಅವ್ರ ಧರ್ಮ. ಈ ಗೆದ್ದೋಗಿರ್ತಕ್ಕಂಥ ಪುಣ್ಯಾತ್ಮರುಗಳು ಇವ್ರಿಗೆ ಭಾಷೆ ಇಲ್ಲ. ಇವ್ರು ಯಾರು ಗೆದ್ದಿರೋರು 4 ವರ್ಷ ಆಗಿದೆ, ಪಾರ್ಲಿಮೆಂಟಲ್ಲಿ ಒಂದು ಅಕ್ಷರ ಮಾತಾಡಿಲ್ಲ ಇವ್ರು ಯಾರು. ಈ ರಾಜ್ಯದ ಸಮಗ್ರ ಹೋರಾಟದ ಬಗ್ಗೆ, ಸಮಗ್ರ ಸಮಸ್ಯೆಗಳ ಬಗ್ಗೆ ಒಂದೇ ಒಂದು ವರ್ಡ್, ಬರೀ ಇವರು TADA ತಗೊಂಡಿರೋದು ಬಿಟ್ರೆ ಒಂದೇ ಒಂದು ವರ್ಡನ್ನ ನಾನು ಮಾತಾಡಕ್ಕೆ ಕೊಟ್ಟಿದ್ದಾರೆ ನನಗೆ. ನಾನು ನಿಮ್ಮ ಪಾರ್ಟಿ ಒಂದೇ ಅಲ್ಲ, ನಾನು ನಿಮ್ಮ ಪಾರ್ಟಿ ಒಂದೇ ಅಲ್ಲ, ನನಗೆ ನಾನು BJP ಅಂತಲೇ ಅಲ್ಲ, ಯಾವುದೇ ಪಾರ್ಟಿಯವರಾದರೂ ಸಹಿತ ಇವತ್ತು ದೇವೇಗೌಡರು, ಅಲ್ಲಿ ಅನಂತಕುಮಾರ್ ಅವರು, ಅಲ್ಲಿ ಹುಬ್ಳಿ ಧಾರವಾಡದಿಂದ ಒಬ್ರು MP ಇದಾರಲ್ಲ ಮುದ್ದನ್ಮೇಗೌಡರು ಒಂದ್ ಸ್ವಲ್ಪ ಮಾತಾಡಿದಾರೆ, ಇಲ್ಲ ಅಂತಲ್ಲ. ಆಮೇಲೆ ಇದ್ರಲ್ಲಿ ಯಾರಿದಾರಲ್ಲ ಸುರೇಶ್, ಬರ್ತಾರೆ ಅಂತ ಹೇಳ್ತೀರಿ. MLA ಬರೋದು ಸೂಕ್ತ ಅಲ್ಲ. ಜನ ನಾಗರಾಜ್ ಅವರೇ, ಈಗ ಬಿಜೆಪಿಯಲ್ಲಿ ಒಂದು ಚರ್ಚೆ ಶುರು ಆಗಿದೆ. ಒಂದು ಕಡೆ ಅವರ ಪಕ್ಷದ ರಾಷ್ಟ್ರೀಯ ಪಕ್ಷದ ನೀತಿ ಏನಂತಂದ್ರೆ ಯಡಿಯೂರಪ್ಪನ ರಾಜ್ಯಾಧ್ಯಕ್ಷರು, ಅವರು CM ಕ್ಯಾಂಡಿಡೇಟ್, ಅವರು ಮಾತ್ರ MP ಇರೋರು ಬರಬೇಕು. ಸೊ ಈಗ ನೋಡ್ತಾ ಇದ್ರು ಚರ್ಚೆ, ನಮಗೂ ಕೊಡಿ ಅಂತ ಅನ್ನುವಂಥದ್ದು ಒಂದು ಕ್ಯಾಂಪೇನ್ ಶುರು ಆಗಿದೆ. ಮೋಸ್ಟ್ಲಿ ಏನಾಗ್ಬೋದು, ಇದು ಇವ್ರು ನಮ್ಗೆ ಕೊಡಿ ಅಂತಲ್ಲ, ಅವರಲ್ಲಿ ಶಾರ್ಟೇಜ್ ಆಫ್ ಕ್ಯಾಂಡಿಡೇಟ್ಸ್. ಅದಕ್ಕೆ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ನೇರ ತರಕ್ಕೆ ಹೇಳಿದ್ರೆ ಹೈಕಮಾಂಡ್ ಅದು ಬೇರೆ ಸಂದೇಶ ಹೋಗ್ತಾ ಅಂತ ಇವರೇ ಕೇಳ್ದಂಗೆ ಮಾಡಿಸ್ತಾ ಇರ್ತಕ್ಕಂಥ. ದೇರ್ ಇಸ್ ಶಾರ್ಟೇಜ್ ಆಫ್ ಕ್ಯಾಂಡಿಡೇಟ್ಸ್. ಅದಕ್ಕೋಸ್ಕರವಾಗಿ ಇದೊಂದು ರೀತಿಯ ಒಂದು ಟ್ಯಾಕ್ಟಿಕ್ಸ್ ಅವರ ತರಲಿಕ್ಕೆ ಗೆಲ್ಲುವಂತ ಕ್ಯಾಂಡಿಡೇಟ್ಗಳು ಇರಬಹುದು ಅಂತ ಹೇಳ್ಕೊಂಡಿದ್ದಾರೆ. ಅವರು ಪಾರ್ಲಿಮೆಂಟ್ ಗೆದ್ದಿದ್ದಾರೆ, ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಈಗ ಶೋಭಾ ಕರಂದ್ಲಾಜೆ ಎಲ್ಲ ಮೊದಲು ಚುನಾವಣೆ ಫೇಸ್ ಮಾಡಿದ್ರೆ ಅವ್ರು ಇಟ್ಕೋಬೇಕು, ಘಟಾನುಘಟಿಗಳನ್ನ ಹಾಕ್ಬೇಕು. ನಾವು ಸಿಂಪಲ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನ ಸೋಲ್ಸಕ್ಕಾಗಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ಅದಕ್ಕೋಸ್ಕರ ಅವ್ರು ತಿಳ್ಕೊಂಡಿರ್ತಕ್ಕಂಥ MP ಗಳು ಬಂದ್ರೆ ಏನೋ ಗೆಲ್ತೀವಿ ಅಂತ ಅವ್ರದೇ ಇದು ಒಂದು ರಾಜಕೀಯ ರಣತಂತ್ರ ನಾನು ತಿಳ್ಕೊಂಡಿದ್ದೀನಿ. ದೇರ್ ಇಸ್ ಶಾರ್ಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಅಮಾಂಗ್ ದೆಮ್ಸೆಲ್ಸ್ ಅಸೆಂಬ್ಲಿ. ಸೊ ಅದಕ್ಕೆ ಪ್ರೆಷರೈಸ್ ಲಾಬಿ ಆಗ್ತದೆ, ಅದೇ ಅವ್ರದೇ ಅಂತ ಒಂದು ಡ್ರಾಮಾ ಇದು. ಸೊ ನಿಮ್ಮ ಪ್ರಕಾರ ಈಗಲೂ ಕೂಡ ಶೋಭಾ ಕರಂದ್ಲಾಜೆ ಬಿಜೆಪಿ MLA ಟಿಕೆಟ್ ಮಾಡ್ತಾರೆ, ಕೊಡ್ತಾರೆ ಅವ್ರಿಗೆ. ಹೇಳಿದ್ರೆ ನಾನು ನಿಲ್ಲಲ್ಲ ಅಂತ ಹೇಳಿದ್ರೆ 2-3 ಸಲ ಅದೇ ನಾಟಕ, ಅದೇ ರಣತಂತ್ರ, ಅವ್ರ ಟೈಪ್ ರಣತಂತ್ರ ಅದು. ಅವ್ರಲ್ಲಿ ಕ್ಯಾಂಡಿಡೇಟ್ ಶಾರ್ಟೇಜ್ ಅಂತ ಹೇಳ್ತಾ ಇದೀನಲ್ಲ, ಹುಡುಕ್ತಾವೆ ಇನ್ನು 11 ಕ್ಯಾಂಡಿಡೇಟ್. ಮೋಹನ್ ನಿಂಬಿಕೆ ಅವರೇ, ಈಗ ನೀವು ಬಹಳ ಸೀನಿಯರ್ ಮೋಸ್ಟ್ ಲಾಯರ್ ಆಗಿದ್ದವರು ಮತ್ತೆ ಪಕ್ಷವಿದ್ದ ನೋಡಿ, ಒಂದು ನಿಮ್ಮ ಪಕ್ಷದ ನೀತಿ ಏನಾಗಿತ್ತು ನೋಡಿ, ಯಡಿಯೂರಪ್ಪನವ್ರು ಬಿಟ್ರೆ ಯಾರು ಇಲ್ಲ ಅಂತ ಹೇಳಿದ್ರು. ನೀವೇನ್ ಮಾಡಿದ್ರಿ,
ಒಂದು ST ಸಮುದಾಯವನ್ನು ಓಲೈಸಕ್ಕೆ ಅವರು ಮಾಸ್ ಲೀಡರ್ ಅಂತೇಳಿ ರಾಮುಲು ಕೊಟ್ರಿ. ಅದು ಹಾಗೇನೆ ಒಂದ್ಸಲ ಏನಾದ್ರು ಸಣ್ಣದಾಗಿ ತೂತು ಬಿದ್ದರೆ ಹಾಗೆ ಓಪನ್ ಆಗ್ತಾ ಹೋಗುತ್ತೆ. ಈಗ ಏನಾಗುತ್ತೆ ಇದು ಅಂತ, ಇನ್ನು MP ಗಳಿಗೆ ಟಿಕೆಟ್ ಇನ್ನೂ ಜಾಸ್ತಿ ಆಗುತ್ತಾ, ಇಲ್ಲಿಗೆ ಸ್ಟಾಪ್ ಆಗುತ್ತಾ? ಬಹುತೇಕ MP ಗಳಿಗೆ ಇನ್ನು ಕೊಡಲಿಕ್ಕಿಲ್ಲ ಅಂತ ಅನಿಸುತ್ತೆ. ಕಾರಣ ಅಂತಂದರೆ ಈಗಾಗಲೇ ನಮ್ಮ ಮಿತ್ರರು ಕಾಂಗ್ರೆಸ್ ಆದವರು ಹೇಳಿದರು, ಅವ್ರಿಗೆ ಯಾರೂ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ, ಅದಕ್ಕೆ ಇವರು MP ಗಳಿಗೆ ಕೊಡ್ತಾ ಇದ್ದಾರೆ ಅಂತನೂ ಶುದ್ಧ ಸುಳ್ಳು. ಈಗ ಪ್ರತಿ ಕ್ಷೇತ್ರಕ್ಕೂ ಕನಿಷ್ಠ ಏನಿಲ್ಲ ಅಂದರೂ ಕೂಡ 8-10 ಜನ ಕ್ಯಾಂಡಿಡೇಟ್ಸು BJP ಟಿಕೆಟನ್ನು ಕೇಳ್ತಾ ಇದ್ದಾರೆ. ಇದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇದು ಈ MP ಗಳು ಕೇಳ್ತಾ ಇದ್ದಾರೆ, ಕೇಳೋದಿಲ್ಲ ಅಂತ ತಿಳ್ಕೊಂಡಂತಲ್ಲ. ಒಂದು ನಿಮಿಷ ಕೇಳಿ. ಅಲ್ಲಲ್ಲ ಅಂದ್ರೇನು, ಈಗ ಪಕ್ಷ ಮೊದಲೇ ಪ್ರಾಥಮಿಕವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು, ಯಡಿಯೂರಪ್ಪನಿಗೆ ಮಾತ್ರ ಕೊಡಬೇಕು, ತದನಂತರ ಬೇರೆ ಯಾರಿಗೂ ಕೊಡಬಾರ್ದು ಅಂತ ತೆಗೆದುಕೊಂಡಿತ್ತು. ಆದರೆ ಪಕ್ಷ ನಿರ್ಧಾರ ಮಾಡಿತು, ಅಂದ್ರೆ ಆ ಒಂದು ಕ್ಷೇತ್ರದೊಳಗೆ, ಅಂದ್ರೆ ಆ ಭಾಗದೊಳಗೆ, ಚಿತ್ರದುರ್ಗ ಭಾಗ ಇರ್ಬೋದು, ದಾವಣಗೆರೆ ಭಾಗ ಇರ್ಬೋದು, ಆ ಭಾಗದಲ್ಲಿ ಸ್ವಲ್ಪ ಪ್ರಭಾವ ವ್ಯಕ್ತಿ ಕೊಟ್ಟರೆ ಒಳ್ಳೇದಾಗಬಹುದು, ಒಂದು ಸಮುದಾಯನೂ ಇರ್ಬೋದು, ಒಟ್ಟು ಜನಾಂಗಕ್ಕೆ ಒಳ್ಳೇದಾಗಬಹುದು ಅನ್ನೋ ದೃಷ್ಟಿಯಿಂದ ರಾಮುಲು ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹೊರತು ಅವ್ರು ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲ MP ಗಳು ಕೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ಅಥವಾ ನಮ್ಮ ಡಿಬೇಟ್ ಮಾಡ್ತೀನಿ. ಯಾಕಂತಂದ್ರೆ ಇವತ್ತು ಬಿಜೆಪಿಯ ಹಿರಿಯ ನಾಯಕರು ಮತ್ತು ವಕ್ತಾರಂತವರು ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಎಲ್ಲವೂ ಕೂಡ ಆಕಾಂಕ್ಷಿಗಳೇ ಅಷ್ಟೇ ಹೊರತಾಗಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ. ಆದ್ರೆ ಪ್ರಭಾವ ಅನ್ನೋ ಶಬ್ದ ಇದೆಯಲ್ಲ, ಅದ್ರ ಜೊತೆಗೆ ಇನ್ನೊಂದು ಇಂಗ್ಲಿಷ್ ಸಿ ಸೇರಿಸ್ಕೊಂಡ್ರೆ ಕ್ರೈಟೀರಿಯಾ ಅಂತ ಇದೆಯಲ್ಲ, ವಿನ್ನೇಬಲ್ ಅಂತ ಬಂದ್ರೆ ಶೋಭಾಗೂ ಟಿಕೆಟ್ ಸಿಗುತ್ತೆ, ಕರಡಿ ಸಂಗಣ್ಣವ್ರಿಗೆ ಟಿಕೆಟ್ ಸಿಗುತ್ತೆ, PC ಗದ್ದಿಗೌಡರು ಒಳಗಡೆ ಇದೆ, ಅವರು ಕೂಡ ನಾಳೆ ನಾಡಿದ್ದು ಬರ್ಬೋದು. ಯಾಕಂದ್ರೆ ಇಟ್ಸ್ ಶಾರ್ಟ್ ಟೈಮಲ್ಲಿ ಬಿಗ್ ಎಕ್ಸ್ಪೆಕ್ಟೇಷನ್ ಕೂಡ ಸಿಗುತ್ತೆ. ಪ್ರಕಾಶ್ ನೀವು ಹೇಳ್ತಿದ್ರೆ ಒಂದು ನಿಮಿಷ ಪ್ರಕಾಶ್ ಹೇಳಿದ್ರಿ ನೋಡಿ, ಇದು ಯಾವುದು ಕೂಡ ನಮ್ಮಲ್ಲಿಲ್ಲ, ಟಿಕೆಟ್ ಯಾರು ಕೇಳ್ತಾನೂ ಇಲ್ಲ ಅಂತ ಹೇಳಿದ್ರು. ಆಯ್ತು, ಹಾಗಿದ್ರೆ ಶೋಭಾ ಕರಂದ್ಲಾಜೆ ಯಶವಂತಪುರದಲ್ಲಿ 2008ರಲ್ಲಿ ಗೆದ್ದಿದ್ದು ಸುಳ್ಳ ನಿಜನ? ಒಂದು ಆಯ್ತು. 2013 KJPಯಿಂದ ರಾಜಾಜಿನಗರದಲ್ಲಿ ಸುರೇಶ್ ಕುಮಾರ್ ವಿರುದ್ಧ ನಿಂತು ಸೋತಿದ್ದು ಸುಳ್ಳ ನಿಜನ? ಒಂದು. ಈಗ 2018ರಲ್ಲಿ ನಿಮ್ಮ ಕ್ಯಾಂಡಿಡೇಟು ಯಾಕೆ ಅನೌನ್ಸ್ ಮಾಡಿಲ್ಲ ಯಶವಂತಪುರದಲ್ಲಿ? ಅಲ್ಲ, ನೀವು 2008ರಲ್ಲಿ ಗೆದ್ದಿದ್ದು ನಿಜನ ಸುಳ್ಳನ? ಸುಳ್ಳು ಅಂತ ಹೇಳಕ್ ಸಾಧ್ಯವೇ ಇಲ್ವಲ್ಲ, ಇತಿಹಾಸ ಅದಲ್ಲ. ಅವತ್ತು ಅವ್ರು ಗೆದ್ರು, ಮಂತ್ರಿಗಳಾಗಿದ್ರು, ಯಶಸ್ವಿಯಾಗಿ 2013ನ ಕತೆ ಏನಿದೆಯಲ್ಲ, ಅದು ಅವತ್ತು BJP KJP ಎರಡು ಭಾಗವಾಗಿತ್ತು. ಆ ಸಂದರ್ಭದಲ್ಲಿ ಅವ್ರು ಬಂದು ನಿಂತಿದ್ದು. ಇವತ್ತು ಅವರು ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿಯ ರಾಜ್ಯದ ಸಹ ಸಂಚಾಲಕರು, ಅಂದ್ರೆ ಇವತ್ತು ಇಡೀ ರಾಜ್ಯದ ಒಂದು ಚುನಾವಣೆಯ ಒಂದು ಜವಾಬ್ದಾರಿಯನ್ನ ಅವರು ಹೊತ್ಕೊಂಡಿದ್ದಾರೆ. ಆ ಕೆಲಸದಲ್ಲಿ ಅವರು ಪೂರ್ತಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು 11 ಕ್ಷೇತ್ರಗಳು ಬಿಟ್ಟಿದ್ದಾರೆ, ಇವತ್ತು 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಟ್ಟಿದೆ. ಅನೇಕ ಒಳಗಡೆ ಇರುವಂತ ಕ್ಷೇತ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಯಶವಂತಪುರ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ಹೇಳ್ತಾರೆ, ನೀವು ಯಾವ್ದೋ ಒಂದು ಕ್ಷೇತ್ರ ಯಶವಂತಪುರ ಯಾವ್ದಕ್ಕೆ ಯಾವ ಸಮಸ್ಯಾತ್ಮಕ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಸಮಸ್ಯೆ ಅಂತ ಎಲ್ಲಿದೆ? ಅಲ್ಲೇನೆ ಗಲಾಟೆ ಆಗಿದ್ಯಾ, ಅಲ್ಲಿ ಏನ ತೊಂದರೆ ಆಗಿದ್ಯಾ? ಆ ತರ ಅಲ್ಲ. ಹಾಗಾದ್ರೆ ಅನೌನ್ಸ್ ಮಾಡಿಲ್ಲ, ಯಾಕೆ ಮಾಡ್ತಾರೆ? ಇವಾಗ 11 ಯಾಕೆ ಮಾಡಿಲ್ಲ ಅಂತ ಕೇಳಕ್ಕಾಗಿದ್ರೆ ಅದು ನೋಡಿ, ಟಿಕೆಟ್ ಹಂಚಿಕೆ ಮಾಡುವಂಥದ್ದು ನಾನಾ ಕಾರಣ. ಇವತ್ತು ಬಾದಾಮಿಲಿ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಬಾದಾಮಿಲಿ ಇವತ್ತು ಯಾಕೆ ಮಾಡಿಲ್ಲ ಅಂದ್ರೆ ಹಿಂದೆ ಹೇಳ್ತೀನಿ ಕೇಳಿ. ಹಿಂದೆ ಸೋನಿಯಾ ಗಾಂಧಿ ಅವರು ಬಳ್ಳಾರಿಗೆ ಬರ್ತಾರೆ ಮುಂಚೆ ಪ್ರಿಯಾಂಕಾ ಗಾಂಧಿ ಬರ್ತಾರೆ ಅಂತ ಒಂದು ಗುಲ್ಲೆ ಬಿತ್ತು. ಅವಾಗ ನಾವು ನಮ್ಮ ಕ್ಯಾಂಡಿಡೇಟು ಅಲ್ಲಿ ಇದ್ದಂಥದ್ದು ತೆಲುಗು ವಿಜಯ್ ಶಾಂತಿನ ಅಲ್ಲಿ ನಿಲ್ಲಿಸಬೇಕು ಅಂತ ಅವಾಗ ಇದ್ದಿದ್ದು. ಆದ್ರೆ ಆವಾಗ ಇನ್ನೂ ಅನೌನ್ಸ್ ಮಾಡಿ ಹೈಕಮಾಂಡ್ ಒಂದ್ ವೇಳೆ ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡ್ಬೇಕಂತ ಆದ್ರೆ ಅದೇನು ನಿಮ್ಗೆ ಯಾರು ಏನು ಮಾಡಕ್ಕಾಗಲ್ಲ. ಅಲ್ಲ, ಟಿಕೆಟ್ ಕೇಳೋದು ತಪ್ಪಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೆ, ನಿಂತ್ಕೊಳ್ಳೋದು ತಪ್ಪಲ್ಲ. ಆದ್ರೆ ಅಂತಿಮವಾಗಿ ತೀರ್ಮಾನ ಮಾಡುವಂತದ್ದು ನಮ್ಮ ಕೇಂದ್ರೀಯ ಸಂಸದೀಯ ಮಂಡಳಿ ಖಂಡಿತವಾಗಿ ಹೇಳ್ತಾ ಇಲ್ಲ, ಟಿಕೆಟ್ ಕೊಡೋದೇ ಇಲ್ಲ ಅಂತ ನೀವೇನು ಹೇಳ್ತಾ ಇಲ್ಲ. ಇಲ್ಲ, ನಾನು ಹೇಳ್ತಾ ಇರೋದಲ್ಲ, ನಾನು ಹೇಳೋದು ನನಗೆ ಅಧಿಕಾರನೇ ಇಲ್ಲ. ನನ್ನ ಆರಂಭದ ಮಾತನ್ನ ನಾನು ಹೇಳ್ಬಿಟ್ಟೆ, ನನಗೆ ಟಿಕೆಟ್ ಇಂಥವ್ರು ಕೊಡ್ತಾರೆ, ಇಂಥವ್ರು ಕೊಡಬಹುದು, ಅಧಿಕಾರನೇ ಇಲ್ಲ ನನಗೆ. ನಾನೊಬ್ಬ ಕಾರ್ಯಕರ್ತನಾಗಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಕೇಳಿದ್ರೆ ತಪ್ಪಲ್ಲ, ಕೊಟ್ಟರು ಅದನ್ನ ತಪ್ಪು ಅಂತ ನಾನು ಹೇಳೋದಿಲ್ಲ. ಅದು ಪಕ್ಷಕ್ಕೆ ಬಿಟ್ಟ ತೀರ್ಮಾನ ಅಲ್ಲ, ಅದು ಪಕ್ಷ ತೀರ್ಮಾನ. ಯಡಿಯೂರಪ್ಪನವ್ರು ನಿಂತ್ಕೋಬೇಕು. ಪ್ರಕಾಶ್ ಹುಕ್ಕೇರಿ MLA ಆಗಿದ್ರಪ್ಪ, ಅವ್ರು MP ಅವ್ರು ಇಷ್ಟ MP ಆಗಿದ್ರೆ MLA ಆಗಿದ್ರೆ ತಪ್ಪೇನಿಲ್ಲ, ಖಂಡಿತ ಇಲ್ಲ. ನಾಗರಾಜ್ ಅದವ್ರೆ, ಈಗ ನೀವು ಅವ್ರ ಪಕ್ಷ ಬಂದಾಗ ಜೋರಾಗಿ ಮಾತಾಡ್ತೀವಿ, ನಿಮ್ಮಲ್ಲಿ ಕೂಡ ಅವಾಗ ನಿಮ್ಗೇನು ಯಾಕೆ MP ಟ್ಯಾಂಕ್ ಏನೇಟ್ ಇರ್ಲಿಲ್ವಾ ನಿಮ್ಗೆ? ಯಾವುದಕ್ಕೆ ಪ್ರಕಾಶ್ ಹುಕ್ಕೇರಿ ಹೆಂಗೆ MLA ತಂದಿಲ್ಲ ಸರಿ? ಅದೇನ ಹೇಳ್ತಾ ಇರಲಿಲ್ಲ ನಾವು ಚುನಾವಣೆ. ಒಂದ್ ನಿಮಿಷ, ನಾವು ಚುನಾವಣೆ ಅದನ್ನೇ ಹೇಳಿದ್ದು. ಅವ್ರಿಗೇನ್ ಹೇಳಿದೆ, ಅದೊಂದು ರಣತಂತ್ರ, ಚುನಾವಣೆಯ ಟ್ಯಾಕ್ಟಿಕ್ಸ್ ಅಂತ ಹೇಳಿದೆ. ಅದನ್ನ ನಾವು ಮಾಡಿದ್ವಪ್ಪ.
ತಪ್ಪೇನಿಲ್ಲ. ಮಾಡಿ ಅಂತ ಹೇಳಿದ್ರೆ ನಾನು ಅಬ್ಜೆಕ್ಷನ್ ಹೇಳಿದ್ನ, ನಾನು ಕುತಂತ್ರ ಹೇಳಿದ್ನ ನೋಡಿ, ನನ್ನ ಬಾಯಲ್ಲಿ ಅವ್ರ ಮಾತುಗಳು ಹೇಳ್ಬಾರ್ದು. ನಾನು ಕುತಂತ್ರ ಅಂತ ಹೇಳಿಲ್ಲ, ನಿಮ್ಮ ಮನಸ್ಸಲ್ಲಿ ಕುತಂತ್ರ ಇರ್ಬೋದು, ನೀವು ಮಾತಾಡ್ತಾ ಇದ್ದೀನಿ. ನಾನು ಹೇಳಿದ್ರು ಕೂಡ ಒಂದು ರಣತಂತ್ರ. ಅವರಲ್ಲಿ ಶಾರ್ಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಇರಬಹುದು, ಹಾಗಾಗಿ ಅವ್ರ ಪ್ರಬಲ ಕ್ಯಾಂಡಿಡೇಟ್ನ ಹಾಕ್ಬೇಕು ಅಂದ್ರೆ ಶೋಭಾ ಕರಂದ್ಲಾಜೆ ಅವ್ರನ್ನ ಕಾಯ್ತಾ ಇರ್ಬೋದು, ಕಂಟೆಸ್ಟ್ ಮಾಡಿಸಬೇಕು, ಲಾಸ್ಟ್ ಮಿನಿಟ್ ಅಲ್ಲಿ ಅನೌನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರಬಹುದು. ಯಾಕಂದ್ರೆ ಅವರ ಪಕ್ಷದ ವಕ್ತಾರ ನಾನಲ್ಲ. ಹಾಗಾಗಿ ಇದನ್ನೆಲ್ಲ ಕೂಡ ಚುನಾವಣೆಯಲ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಹೇಳ್ತಾ ಇದ್ದೀನಿ. ಎರಡು ನಿಮಿಷ ಪ್ರಕಾಶ್ ಅವ್ರು, ನಾವು ತುಂಬಾ ಫೋಕಸ್ ಆಗಿ ಮಾತಾಡೋಣ. ಚಂದ್ರಶೇಖರ್ ಅವರು ಕೊಪ್ಪಳಕ್ಕೆ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಆಗಿ ಹೆಚ್ಚು ಕಮ್ಮಿ 1 ವಾರ ಆಗಿದೆ. ಅವರು ಇವತ್ತಿಗೂ ಕೂಡ ಬಿ ಫಾರ್ಮ್ ಹೋಗಿಲ್ಲ. ಅಲ್ಲಿ ಕರಡಿ ಸಂಗಣ್ಣ ಏನು ಮಾಡಿದ್ರು, ಆತಿರೋ ಮಗನ ಕಡೆ ಅಮರೇಶ್ ಸಂಗಣ್ಣ ಏನು ಹೇಳಿದ್ರು, ನಮ್ಮಪ್ಪರಿಗೆ ಟಿಕೆಟ್ ಕೊಡಬೇಕು, ಶೋಭಾ ಅವ್ರು ಕೊಡೋದ ನಮಗೂ ಕೊಡಿ, ನಾವು ಕೂಡ ನೀವು ಹೇಳಿದಾಗೆ MP ಟಿಕೆಟ್ ನಿಂತಿದ್ವಿ, ಈಗ ನಮಗೆ MLA ಆಗಬೇಕು, ನಾವು ಕೂಡ ಯಡಿಯೂರಪ್ಪನವ್ರ ಕೈ ಬಲಪಡಿಸ್ತಂತವ್ರೆ, ಸೊ ನಾಳೆ ಅವ್ರು ಕೊಟ್ಟರೆ ನಾವು ಒಂದು ವೇಳೆ ಪಕ್ಷೇತರ ನಿಲ್ತೀವಿ ಅಂತ ಕೂಡ ಹೇಳಿದ್ರು. ಅದು ಅವ್ರ ತಂದೆ ಬಂದು ಏನು ಹೇಳಿದ್ರು, ಮಾಧ್ಯಮದ ನಮ್ಮ ಯೋಚನೆಗಳು ಇಲ್ಲ, ಅವರ ಮಗ ಏನು ಹೇಳಬೇಕು ನಂಗೆ ಗೊತ್ತಿಲ್ಲ ಅಂತ. ಇವೆಲ್ಲ ಪ್ರಾಕ್ಟೀಸ್ಗಳು ರಾಜಕಾರಣದಲ್ಲಿ ನಡೆಯೋದೆ. ಅಪ್ಪ ಹೇಳೋದೊಂದು, ಮಗ ಒಂದು ಹೇಳೋದು, ಕಾರ್ಯಕರ್ತರ ಹತ್ರ. ಇನ್ನೊಂದು ಕಡೆ ಯಶವಂತಪುರ ಯಾರೋ ರುದ್ರೇಶ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಟಿಕೆಟ್ ಆಕಾಂಕ್ಷಿಸಿನೇ ಯಡಿಯೂರಪ್ಪ BJP ಜೊತೆಗೆ ಇರೋರು. ಸೊ ಈಗ ಯಶವಂತಪುರದ್ದು ಹಾಗೆ ಪೆಂಡಿಂಗ್ ಉಳ್ಕೊಂಡಿದ್ದು. ಮತ್ತೊಂದು ಕಡೆ ಕೊಪ್ಪಳದಲ್ಲಿ ಒಬ್ಬ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಅವ್ರು ಬಿ ಫಾರಮ್ ಕೊಡದೇ ಇರತಕ್ಕಂಥ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ರೇಟ್ ಮಾಡ್ತೀರಿ? ಈಗ ನಾನು ಆಗ್ಲೇ ಹೇಳಿದೆ, MP ಗಳು ಚುನಾವಣೆಗೆ ಒಂದ್ಸಾರಿ ನಿಂತು ಪಾಲಿಸಿ ಮ್ಯಾಟರ್ ಹೇಳ್ತಾರೆ, ಅದು ಪಾಲಿಸಿ ಮ್ಯಾಟರ್. ಆದ್ರೆ ಈ ಬರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಚುನಾವಣಾ ತಂತ್ರ, BJP ಅವರ ಚುನಾವಣಾ ತಂತ್ರದಲ್ಲಿ ಯಡಿಯೂರಪ್ಪ ಸಾಹೇಬ್ರು ಏನ್ ಹೇಳಿದ್ರು, ಅವರಿಗೆ ಎಲ್ಲರಿಗೂ ಟಿಕೆಟ್ ಕೊಟ್ಕೊಂಡ್ಬಂದಿದ್ದಾರೆ, ಬಾಸ್ ಅವರಿಗೆ ಹೆಚ್ಚು ಕಡಿಮೆ ಕೊಟ್ಕೊಂಡ್ಬಂದಿದ್ದಾರೆ. ಶೋಭಾ ಕರಂದ್ಲಾಜೆ ಯಶವಂತಪುರದಲ್ಲಿ ನಿಂತು ಗೆದ್ದಿದ್ರು. ಶೋಭಾ ಕರಂದ್ಲಾಜೆ ಅವರಿಗೆ 100ಕ್ಕೆ 100 ಭಾಗ ಯಡಿಯೂರಪ್ಪನವ್ರು ಏನಾರ ಇಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾನಿಲ್ಲಿ ಅಧಿಕಾರ ನಡೆಸಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿದೆ. ಅದಕ್ಕೆ ರುದ್ರೇಶ್ ಅಂತಕ್ಕಂಥವನು ಸಹಿತ ಯಡಿಯೂರಪ್ಪನವರ ಪರಮ ಭಕ್ತ. ಅದಕ್ಕೋಸ್ಕರಲೇ ಆ ಭಕ್ತ ಈ ಭಕ್ತೆ ಎರಡೂ ಅಡ್ಜಸ್ಟ್ ಮಾಡಿಕೊಂಡು ಶೋಭಾ ಕರಂದ್ಲಾಜೆ ಅವರು 100ಕ್ಕೆ 100 ಭಾಗ ಯಶವಂತಪುರಕ್ಕೆ ಕ್ಯಾಂಡಿಡೇಟ್ ಆಗೋದ್ರಲ್ಲಿ ಯಾವ ಸಂಶಯ, ಯಾವ ಆಕಾಂಕ್ಷಿಗಳಿಲ್ಲ. ಕ್ಲೀನ್ ಅದು ಓಪನ್ ಎಸ್ ಗೋಡ ಮೈದಾನ. ಇದ್ರ ಜೊತೆಗೆ ಕರಡಿ ಸಂಗಣ್ಣ ನನ್ನ ಜೊತೆ MLA ಆಗಿದ್ದವ. ಅಲ್ಲಿ ಡೆಲ್ಲಿಗೆ ಹೋಗಿ ಏನ್ ಮಾಡಿ ಪಾಪ ಅವನೇನು ಒಂದ್ ಅಕ್ಷರನು ಬಾಯ್ ಬಿಡಕ್ ಆಗಿರೋದಿಲ್ಲ. ಆದ್ರಿಂದ ಆತನಿಗೂ ಅಲ್ಲಿ ಬೇಜಾರಾಗಿದೆ. ಆ ಟೈಮಲ್ಲಿ ಅವನು ಸೋತ್ ಬಿಟ್ಟಿದ್ದ ಇಲ್ಲಿ MLA. ಆಗಲ್ಲಿ MP ಕೊಟ್ರು, ಬೇಕಾಗಿತ್ತು, ಅವನಿಗೂ ಬೇಕಾಗಿತ್ತು, ಇವ್ರಿಗೂ ಬೇಕಾಗಿತ್ತು. ಈಗ ಇವನಿಗೂ ಬೇಕಾಗಿಲ್ಲ. ಅದಕ್ಕೇನ್ ಮಾಡಿದ್ದಾರೆ ಇವ್ರು ಪುಟ್ಟರಾಜು ಕಥೆ ಮರ್ತೇ ಬಿಟ್ಟಿದಾರಲ್ಲ ಇವರು. ಕರಡಿ ಸಂಗಣ್ಣ ಈಗ ಪಾಲಿಸಿ ಮ್ಯಾಟರ್ ಬಿಟ್ಬಿಡಿ ಒಪ್ಕೊಂಡ್ರು. ಕುಮಾರಸ್ವಾಮಿ MP ಹೋದ್ರು, ಅಲ್ಲ ಇವ್ರು ಕಥೆ ಹೇಳ್ತಾರೆ. ಪುಟ್ಟರಾಜು ನಿಂತ್ಕೊಂಡಿರೋ ಮೋಹನ್ ನಿಂಬಿಕೆ ಅವರೇ, ಈಗ ಯಾಕೆ ಅನಂತ್ ಕುಮಾರ್ ತಗತ್ತಾರೆ ಅಂದ್ರೆ ಬಾಯಿ ಬಂದಂಗ್ ಮಾತಾಡೋರೊಬ್ರು ಬೇಕು ಸ್ಟೇಟ್ ಅಲ್ಲಿ, ಅದಕ್ಕೋಸ್ಕರ ತಗತ್ತಾರೆ. ಅಲ್ಲೂ ಬಾಯಿ ಬಿಡಲ್ಲ. ಅನಂತ್ ಕುಮಾರ್ ಸಾಹೇಬ್ರ ಬಗ್ಗೆ ಗೌರವ ಇದೆ. ಅನಂತ್ ಕುಮಾರ್ ಅವರು ಒಂದ್ ಅಕ್ಷರ ಮಾತಾಡೋದಿಲ್ಲ. ಈಗ ಕೇಂದ್ರದಲ್ಲಿ ಮಂತ್ರಿ ಅವರು ನಿಮ್ಮವರು ಎಷ್ಟು ಗೌರವದಲ್ಲಿ ನಡ್ಕೋತಾರೆ. ಅನಂತ್ ಕುಮಾರ್ ಅನಂತ್ ಕುಮಾರ್ ಮಂತ್ರಿಗಳಿದ್ದಾರೆ, ನಾವು ಅವ್ರ ಬಗ್ಗೆ ಮಾತಾಡ್ತಲ್ಲ, MLA ಬರೋರ ಬಗ್ಗೆ ಮಾತಾಡ್ತಾ ಇದ್ವಿ. ಮೋಹನ್ ನಿಂಬಿಕೆ ಅವರೇ, ನಿಮ್ಮ ಪಕ್ಷದ ಪಾಲಿಸಿ ಏನು? ಕರ್ನಾಟಕ ಚುನಾವಣೆಯಲ್ಲಿ ಯಡಿಯೂರಪ್ಪ ಮಾತ್ರ MP MLA ನಿಲ್ಲಬೇಕು, ಅವರು ನಮ್ಮ ಪಕ್ಷದ ಅಧ್ಯಕ್ಷರು, CM ಕ್ಯಾಂಡಿಡೇಟ್. ಓಕೆ, ಕ್ಲಿಯರ್ ಆಯ್ತು. ನೀವು ಹೇಳಿದ್ರಿ ರಾಮನಿಗೆ ಟಿಕೆಟ್ ಕೊಟ್ರಿ, ಅವರು ಪ್ರಭಾವಿ ಅಂತ ಕೊಟ್ರಿ. ಓಕೆ, ಈಗ ಕಾಂಗ್ರೆಸ್ JDSನವರು ಕೂಡ ಅದೇ ಮಾಡಿದಾರಲ್ಲ, ನಾವೇನು ಇವರೇನು ನಮ್ಗೆ ಬುದ್ಧಿ ಹೇಳ್ತಾರೆ ಅಂತ ನೀವು ಹೇಳ್ಬೋದು ಚರ್ಚೆಗಾಗಿ. ಆದರೆ ನೀವು ಮಾಡ್ಕೊಂಡಂತ ಒಂದು ನಿಯಮವನ್ನ ನೀವು ಮುರಿದ್ರಲ್ವಾ ಅನ್ನುವಂಥದ್ದೇ ಪ್ರಶ್ನೆ. ಹಾಗಾದ್ರೆ ಒಂದ್ಸಲ ನಿಯಮ ಮುರಿದ ಮೇಲೆ ನೆಕ್ಸ್ಟ್ ಅದು ಮುರಿತಾನೆ ಹೋಗುತ್ತೆ ಅನ್ನುವಂಥದ್ದೇ ಒಂದು ಇಲ್ಲಿ ಚರ್ಚೆ. ನಿಂಬಿಕೆ ಅವರೇ, ಅಲ್ಲ ವೈಯಕ್ತಿಕವಾಗಿ ನಾನು ಸಹಿತವಾಗಿ ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಆದರೆ ಇದು ಅಂದ್ರೆ ಲೆಟ್ ಮಿ ಕ್ಲಿಯರ್ ಇಟ್. ನಾ ಕ್ಲಿಯರ್ ಮಾಡಬೇಕಾಗಿದ್ದು, ಪಕ್ಷದ ತಾತ್ವಿಕವಾಗಿ MP ಗಳಿಗೆ ಈ MLAಗಳು ಟಿಕೆಟ್ ಕೊಡಬಾರ್ದು ಅಂತ ಅನ್ನೋದು ಇದು ಸ್ಪಷ್ಟವಾದಂಥ ಒಂದು ನಿಲುವಾಗಿತ್ತು. ತದನಂತರ ಈಗೇನು ತೀರ್ಮಾನ ಯಡಿಯೂರಪ್ಪನವ್ರದ್ದಾಗಿರ್ಬೋದು ಅಥವಾ ರಾಮ್ಲು ಅವ್ರದ್ದು ಆಗಿರ್ಬೋದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದರೆ ಈಗ ಕರಡಿ ಸಂಗಣ್ಣ ಆಯಿತು, ಅನಂತಕುಮಾರ್ ಹೆಗಡೆ ಆಯಿತು, ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಅದನ್ನು ಮುಂದುವರೆಸ್ತಾರೆ ಅಂತ ನನಗೇನು ಅನಿಸೋದಿಲ್ಲ. ಇದು ಊಹಾಪೋಹ. ಈಗ ಕೊಡ್ತಾರೆ ಮಾಡ್ತಾರೆ ಅಂತ ಅನ್ನೋದು ಊಹಾಪೋಹ. ಆದರೆ ಈಗಾಗಲೇ ಅವ್ರು ಹೇಳಿದ್ರಲ್ಲ ಗೌಡರು,
ಇವ್ರಿಗೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ, ಅದಕ್ಕೆ ಆ ರೀತಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡಂತ ನಾಗರಾಜ್ ಯಾದವ್ ಕಾಂಗ್ರೆಸ್ ಆಕಸ್ಮಿಕವಾಗಿ ಯಾರಾದ್ರಿಗೆ ಕೊಟ್ಟರು ಅಂದ್ರೆ ಅದು ಶೋಭಾ ಕರಂದಾಜೆ ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟೆಡ್. ಅಲ್ಲ ಕೇಳಿ, ಶೋಭಾ ಕರಂದಾಜೆಗೆ ಆಕಸ್ಮಿಕ ಕೊಡೋದಾಯ್ತು ಅಂತಂದ್ರೆ ಒಬ್ಬ ಪ್ರಭಾವಿ ನಾಯಕರಾಗಿ ಒಂದು ಸದನದಲ್ಲಿ, ಕಾರಣ ಅಂತಂತಂದ್ರೆ ಅವರು ಹಿಂದೆ ಸದನದಲ್ಲಿ ಒಬ್ಬ ಶಾಸಕರಾಗಿದ್ರು, ಮಂತ್ರಿಗಳಾಗಿದ್ರು, ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸಬಹುದು ಅನ್ನೋ ದೃಷ್ಟಿಯಿಂದ ಅವ್ರಿಗೇನಾದ್ರೂ ಕೊಡಬಹುದು ಹೊರತು ಬಹುತೇಕವಾಗಿ ನಮ್ಮಲ್ಲಿ ಎಂಪಿಗಳಿಗೆ ಕೊಡುವ ವಿಚಾರ ಇಲ್ವೇ ಇಲ್ಲ, ಕೊಡುದಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಮತ್ತೆ ಹಂಗೆ ಪಾರ್ಟಿ ಒಬ್ಬ ಸಂಸದರು ಕೊಪ್ಪಳದ ಸಂಸದರು ಏನ್ ಹೇಳಿದ್ರು ನೋಡ್ರಿ, ನಾವಂತೂ ಪಕ್ಷ ಹೇಳದಂಗೆ MP ಆದ್ವಿ, ಒಂದ್ ವೇಳೆ ಶೋಭಾ ಕರಂದ್ಲಾಜೆ ಕೊಟ್ರೆ ನಾವು ನಮಗೂ ಕೊಡಿ ಸ್ವಾಮಿ, ನಾವು ಎಲೆಕ್ಷನ್ ನಿಲ್ತೀವಿ. ಅನಂತಕುಮಾರ್ ಹೆಗಡೆ ಒಪ್ಪಲಾಗಿ ಹೇಳಿಲ್ಲ, ಬಟ್ ಅವ್ರ ಮನಸ್ಸಲ್ಲಿದೆ, ಗೊತ್ತಿಲ್ಲ. ಅವರು ಕುಮಟಾದಲ್ಲಿ ಈಗ ಇಲ್ಲ, ಕುಮಟಾ ಅದು ಅಲ್ಲ, ತಪ್ಪು ಸಂದೇಶ ಹೋಗೋದು ಬೇಡ. ಅಲ್ಲಲ್ಲ, ಒಂದು ಗೊತ್ತಿರ್ಲಿ ನಿಮ್ಗೆ, ಅಂದ್ರೆ ತಪ್ಪು ಸಂದೇಶ ಹೋಗೋದು ಬೇಡ. ಅವ್ರು ಕರಡಿ ಸಂಗಣ್ಣವ್ರು ಹೇಳಿಲ್ಲ, ಅವ್ರ ಮಗ, ನಾನು ಕೂಡ ಟಿವಿ ಒಳಗೆ ಕೇಳಿದ್ದೇನೆ, ಅವ್ರ ಮಗ ಅಂಬರೀಷ್ ಮಾತನಾಡ್ಬೇಕಾದಾಗ ಆಕಸ್ಮಿಕ ಶೋಭಾ ಕರಂದಾಜೆ ಕೊಡೋದಾದ್ರೆ ನನಗೂ ಕೊಡಬೇಕು ಅಂತ ಕೇಳಿದಾರ ಹೊರತು ಕರಡಿ ಸಂಗಣ್ಣ ಆ ರೀತಿ ಕೇಳಿಲ್ಲ. ಕ್ಷಮೆ ಕೇಳ್ತಾ ನನಗೆ ಟಿಕೆಟ್ ಕೊಡಿ, ನಾನು ಈ ಕ್ಷೇತ್ರವನ್ನ ಟಿಕೆಟ್ ಕೊಡ್ರಿ ಅಂತ ಕೇಳಿದಾರ. ಯಡಿಯೂರಪ್ಪರ ಮನೇಲಿ ಬಂದು 2 ದಿವಸ ಬಂದು ಮಾತಾಡಿರ್ತಕ್ಕಂಥದ್ದು MP ಗೆ ಏನ್ ಕೆಲಸ, ಅವ್ರಿಗೆ MP ಗೆ MLA ಗೆ ಏನ್ ಸಂಬಂಧ? ನಾನು ವೈಯಕ್ತಿಕವಾಗಿ ಎಂಪಿಗಳಿಗೆ ವಿಶೇಷವಾದ ಸ್ಥಾನಮಾನ ಗೌರವ ಇರೋದ್ರಿಂದ ಕೇಳಿ, ಎಂಪಿಗಳಿಗೆ ವಿಶೇಷವಾದ ಸ್ಥಾನಮಾನ ಗೌರವ ಇರೋದ್ರಿಂದ ಎಂಪಿಗಳು MLA ಬರಬಾರ್ದು. ಕಾರಣ ಅಂತಂದ್ರೆ ಅವರು ಬಹಳ ಜನರನ್ನ ಪ್ರತಿನಿಧಿಸ್ತಾ ಇದ್ದಾರೆ, ರಾಷ್ಟ್ರದ ವಿಷಯಗಳನ್ನು ಪ್ರತಿನಿಧಿಸಲಿಕ್ಕೆ ಅವ್ರ ಅವಕಾಶ ಇರೋದ್ರಿಂದ ಬರಬಾರ್ದು ಅನ್ನೋದು ನಂದು ಕೂಡ. ಸುಮಾರು ಜನ ಅನಿವಾರ್ಯವಾಗಿ MP ಆಗಿ ನಾವು ಒಪ್ತೀವಿ, ಆದ್ರೆ ಯಾರು ಕೂಡ ಒಲ್ಲದ ಮನಸ್ಸಿಂದ MP ಆಗಿರೋದು ಆ ಟೈಮಿಗೆ ಬೇಕಾಗಿತ್ತು. ಒಂದ್ ನಿಮಿಷ ನಮ್ ಜೊತೆ ರುದ್ರೇಶ್ ಯಶವಂತಪುರದ ಒಂದ್ ನಿಮಿಷ ಶ್ರೀರಾಮ್ಗೌಡ್ರು, ರುದ್ರೇಶ್ ನಮ್ ಜೊತೆಗೆ ಯಶವಂತಪುರದ ಟಿಕೆಟ್ ಆಕಾಂಕ್ಷಿ. ರುದ್ರೇಶ್ ಅವರೇ, ಈಗ ನಿಮ್ಮ ಪಕ್ಷದಿಂದ ನಿಮ್ಮ ಹೆಸರು ನೀವು ಕೂಡ ಆಕಾಂಕ್ಷಿಗಳು, ಯಾಕೆ ಯಶವಂತಪುರ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ ಹೇಳಿ ರುದ್ರೇಶ್ ಅವರೇ? ಎಷ್ಟು ಧ್ವನಿ ಕೇಳಿಸ್ತದೆ ರುದ್ರೇಶ್? ನನ್ನ ಧ್ವನಿ ಕೇಳಿಸ್ತದೆ ರುದ್ರೇಶ್? ಎಸ್ ಮತ್ತೆ ಸಂಪರ್ಕ ಮಾಡ್ತೀನಿ. ಯಾಕಂತಂದ್ರೆ ರುದ್ರೇಶ್ ಈಗಾಗಲೇ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ, ಆದರೆ ಗೊತ್ತಿಲ್ಲ ಹೈಕಮಾಂಡ್ ಒಂದು ವೇಳೆ ಅಲ್ಲಿ ಅಭ್ಯರ್ಥಿ ಅನೌನ್ಸ್ ಮಾಡಿದ್ರೆ ಅದ್ರಾಗೆ ಯಾವುದೇ ಚರ್ಚೆನೇ ಬರಲ್ಲ. ರುದ್ರೇಶ್, ಈಗ ನಿಮ್ಮ ಹೆಸರು ಕೂಡ ಇವತ್ತು ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿದೆ, ಹಾಗಾದ್ರೆ ಯಶವಂತಪುರ ಯಾಕೆ ರಿಸರ್ವ್ ಇಟ್ಟಿದ್ದಾರೆ ಅಂತ? ಸರ್, ಅದು ಗೊತ್ತಿಲ್ಲ ನಮ್ಗೆ. ಬಟ್ ನಾವು ಆಸ್ಪಿರೆಂಟ್ ಆಗಿದ್ವಿ. ಈಗ ಹೈಕಮಾಂಡ್ ಏನ್ ತೀರ್ಮಾನ ತಗೊಂತಾ ಇದ್ದಾರೆ, ಒಂದೊಂದು ಸೀಟು ಮುಖ್ಯವಾಗಿರೋದ್ರಿಂದ ನಮ್ಮನ್ನು ಕನ್ವಿನ್ಸ್ ಮಾಡಿ ಅವರು ನಾವೇ ಹೇಳ್ಬಿಟ್ಟಿದೀವಿ, ಶೋಭಾ ಅವರಾಗಿರ್ಬೋದು, ಅಶೋಕ್ ಬರ್ಬೋದು, ಬಂದ್ರೆ ಗೆಲ್ಲಕ್ ಸಾಧ್ಯ ಆಗ್ತದೆ, ತುಂಬಾ ಚೆನ್ನಾಗಿರುತ್ತೆ, ನಮ್ಗೊಂದ್ ಸೀಟ್ ಜಾಸ್ತಿ ಆಗ್ತದೆ ಅಂತ ನಾವೇ ಕನ್ವಿನ್ಸ್ ಮಾಡಿದ್ವಿ. ಹಾಗಾಗಿ ಮೇಲ್ಗಡೆ ಎಲ್ಲ ಮಾತಾಡ್ತಾ ಇದ್ದಾರೆ. ನಿಮ್ ಪ್ರಕಾರ ಶೋಭಾ ಕರಂದ್ಲಾಜೆ ಹೈಕಮಾಂಡ್ ಓಕೆ ಮಾಡಿದ್ರೆ ನೀವು ಅದನ್ನ ಹಿಂದೆ ಸರಿತೀರಿ? ಖಂಡಿತ ಇಲ್ಲ. ನಾನೊಂದು ಅವಾಗ ಹೇಳಿದ್ನಲ್ಲ, ಅವರಲ್ಲಿ ಒಳ್ಳೆ ಗೆಲ್ಲುವಂತ ಅಭ್ಯರ್ಥಿಗಳು ಇಲ್ಲ ಅನ್ನೋದು ಗೊತ್ತಿದೆ ಅವರಿಗೆ. ಸೋಮಶೇಖರ್ ಮೇಲೆ ಗೆಲ್ಬೇಕು ಅಂದ್ರೆ ಶೋಭಾ ಕೈಲೂ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸೋಮಶೇಖರ್ ಈಗಾಗ್ಲೇ ಸೋತಿದ್ದಾರೆ, ನೀವು ಅವ್ರ ಬಗ್ಗೆ ಆರಾಮಾಗಿ ಆಗಿದೆ. ಮತ್ ನೀವ್ಯಾಕೆ ತಗೊಳ್ಳಲ್ಲ ಟಿಕೆಟ್? ಹಾಗಾದ್ರೆ ಇವಾಗ ಹೈಕಮಾಂಡ್ ಹೇಳಿದ್ಮೇಲೆ ನಾವು ತಗೊಳ್ಳೇಬೇಕು. ಹೈಕಮಾಂಡ್ ನಿಮ್ಗೆ ಯಾಕೆ ಹೇಳ್ತಾ ಇಲ್ಲ ನೀವು ಗೆಲ್ಲಲ್ಲ ಅಂತ ಹೇಳ್ಬಿಟ್ಟ? ಯಾವುದು ನೀವು ಗೆಲ್ಲಕ್ಕಾಗಲ್ಲ ಅಂತ ಶೋಭಾ ಅಂತ ಇರ್ತಾ ಇದ್ದಾರಾ? ಗೆಲ್ಲಕ್ಕಾಗಲ್ಲ ಅಂತ ಅಲ್ಲ, ನೀವ್ ಹೇಳ್ತಾ ಇದ್ರಲ್ಲ ಇನ್ನೊಂದ್ ಸೀಟ್ ಬರ್ತದೆ ಅಂತ ಹೇಳಿ ಬಿಟ್ಕೊಂಡು ನೀವೇ ಒಪ್ಕೊಂಡಂಗ ಆಯ್ತಲ್ಲ. ಇಡೀ ರಾಜ್ಯದಲ್ಲಿ ನಿಮ್ಮ ಮಾತು, ಇಡೀ ರಾಜ್ಯದಲ್ಲಿ ದುರಾಂಕಾರಿ ಸಿದ್ದರಾಮಯ್ಯನ್ ಸೋಲ್ಸ್ಬೇಕು. ಆ ಸೋಲ್ಸಕ್ಕೋಸ್ಕರ ದಯವಿಟ್ಟು ಮಾತಾಡ್ಬಿಡಿ. ನಾವು ಮಾತಾಡ್ತಾ ಇರ್ತೀವಿ ಯಶವಂತಪುರದ ಬಗ್ಗೆ ಮಾತ್ರ, ಶೋಭಕ್ಕನ ಬಗ್ಗೆ ಮಾತಾಡಿ, ನಿಮ್ಮ ರುದ್ರೇಶನ್ ವಿಚಾರ ಮಾತಾಡಿ, ನಿಮ್ಮ ಮಾತಾಡಿ. ನಾವು ಮುಖ್ಯಮಂತ್ರಿಗಳ ವಿಚಾರ ಅವಶ್ಯಕತೆ ಇಲ್ಲ. ನಾವು ಸಿದ್ದರಾಮಯ್ಯನ್ ಸೋಲ್ಸ್ಬೇಕು, ಸಿದ್ದರಾಮಯ್ಯನ್ ಸೋಲ್ಸೋದು ಒಂದು ಅಜೆಂಡಾ ನಮ್ದು. ಅದಕ್ಕೋಸ್ಕರ ನಾವು ವರ್ಣಗೆ ಬಂದಿದ್ದೀನಿ. ನಾನು ಕೂಡ ಅವ್ರು ಹೇಳ್ಬಿಟ್ಟೆ ಬಂದಿದ್ದೀನಿ. ರುದ್ರೇಶ್ ಎಲೆಕ್ಷನ್ ಮೊದಲೇ ರುದ್ರೇಶ್ ನೋಡ್ರಿ, ಹೇಳ್ರಿ ಶಿವರಾಮೇಗೌಡ ಹೇಳ್ರಿ ಸರ್. ಅಲ್ಲಪ್ಪ, ನಮ್ ರುದ್ರೇಶು ಈ ಸರಿ ಕ್ಯಾಂಡಿಡೇಟ್ ಆಯ್ತಾನೆ ಅಂತ ನಾವಿದ್ದು ಇದ್ಯಾಕೋ ನೀನ್ ಹಿಂದೆ ಕೊಡ್ತಾ ಇದ್ದಲ್ಲ? ಸಿದ್ದರಾಮಯ್ಯನ್ ಸೋಲ್ಸ್ಬೇಕು. ಸಿದ್ದರಾಮಯ್ಯನಿಗೂ ಯಶವಂತಪುರಕ್ಕೂ ಚಾಮುಂಡಿಲಿ ಇರೋದು ಸಿದ್ದರಾಮಯ್ಯನ್ ಕೇಸು. ನೀನು ಯಶವಂತಪುರದಲ್ಲಿ ನೀನ್ ಯಾಕೆ
ಇಲ್ಲ, ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಅಲ್ಲ ಹೋಗೋ ರೋಡಲ್ಲಿ ದಿನ ನಿನ್ ಮನೆ ನೋಡ್ಕೊಂಡು ಹೋಗ್ತೀವಿ, ನೀನ್ ಯಾವತ್ತೇ ಮೇಲೆ ಆಗೋದು ಅಂತ ಒಳ್ಳೆ ಫಿಟ್ಟಿಂಗ್ ಇದು. ಶಿವರಾಮೇಗೌಡ್ರು ಹೆಂಗಂದ್ರೆ ಪಾಯಸದಲ್ಲೇ ಬೆಳ್ಳುಳ್ಳಿ ಹಿಂಡ್ತವ್ರೆ. ನಿಮ್ಗೆ ನೀವೊಬ್ಬ ಟಿಕೆಟ್ ಆಕಾಂಕ್ಷಿಯಾಗಿ ಶೋಭಾ ಕರಂದ್ಲಾಜೆ ಹೆಸರು ಫೈನಲ್ ಆಗುತ್ತಾಳೆ. ಇಲ್ಲ, ನಾವೆಲ್ಲ ಯಶವಂತಪುರ ಕ್ಷೇತ್ರದಲ್ಲಿ ಮೊದಲೇ ಒಂದ್ಸಲಿ ಅವ್ರು ಆಗಿದ್ರು, ಅವ್ರು ಬಂದಿರೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ನಾವು ಮೊದಲೇ ಹೇಳಿದೀವಿ. ಸೊ ಹಾಗಾದ್ರೆ ಕ್ಲಿಯರ್ ಆಗಿದೆ ಇದು ಕ್ಷೇತ್ರ, ನಾವೆಲ್ಲ ಸೇರಿ ಹೇಳಿದೀವಿ. ಯಡಿಯೂರಪ್ಪ ಪ್ರಕಾಶ್ ಅವರೇ ನೋಡಿ, ನಿಮ್ ಟಿಕೆಟ್ ಆಕಾಂಕ್ಷಿ ಹೇಳಿದ್ರು, ನಾನು ಹೇಳ್ಬಿಟ್ಟಿನಿ ಶೋಭಾ ಅವ್ರು ಬಂದ್ರೆ ಒಳ್ಳೇದಂತ. ಮುಗಿದೋಯ್ತಲ್ಲ, ಕ್ಲಿಯರ್ ಆಗಿದಿಲ್ಲ ಅಲ್ಲಿ. ಒಂದ್ ನಿಮಿಷ ನೋಡಿ, ಯಾರು ನಿಲ್ತಾರೆ ಅನ್ನೋದನ್ನ ಪಾರ್ಟಿ ಡಿಸೈಡ್ ಮಾಡ್ತಾರೆ ಅಂತ ರುದ್ರೇಶ್ ಹೇಳಿದ್ದಾರೆ. ಅವ್ರು ಒಳ್ಳೆತನ ಏನಿದೆ ಅಂದ್ರೆ ನಮ್ಮ ಪಕ್ಷ ಗೆಲ್ಲಿ ನಮ್ಗೊಂದ್ ಸೀಟ್ ಹೆಚ್ಚಾಗ್ಲಿ. ಒಂದ್ ನಿಮಿಷ, ಹೇಳಿಲ್ಲ ನಿಮ್ ನಿಯಮ ಏನಿದೆ ಅದನ್ನ ಮುರಿತಾ ಇದ್ದಾರೆ. ನಿಯಮ ಏನ್ ಪ್ರಿಂಟ್ ಹೊಡೆದಿಟ್ಟಿದೀವ? ಒಂದ್ ನಿಮಿಷ ಸರ್, ದಯಮಾಡಿ ಒಂದೇ ಒಂದ್ ಸೆಕೆಂಡ್, ನಾನು ಯಾರ ಬಗ್ಗೆನೂ ಹೇಳ್ತಿಲ್ಲ. ನೋಡಿ, ಚುನಾವಣೆ ನಡೆಸೋ ಸಂದರ್ಭದಲ್ಲಿ ರಣತಂತ್ರಗಳು ಪ್ರತಿನಿತ್ಯ ಬದಲಾಗ್ತಾ ಇರ್ತದೆ. ಒಂದೇ ರೀತಿಯಾಗಿ ನಿಂತ ನೀರಾಗಿ ಯಾವುದೇ ರಾಜಕೀಯ ನಡೆಯೋದಿಲ್ಲ. ಸಿತ್ತಂತರ ರಾಜಕೀಯ ಇಲ್ಲ. ರಾಜಕೀಯವು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಯಿಸ್ಕೊಂಡು ಹೋಯ್ತು ಅಂದ್ರೆ ವಿಧಾನಸೌಧಕ್ಕೆ 120-130 ಜನ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ನಾನು ಈ ಘೋಷಣೆ ಮಾಡ್ಬಿಟ್ಟಿದೀನಿ, ಇದು ಬಿಟ್ಟು ನಾವು ಮುಂದಕ್ಕೆ ಹೋಗಲ್ಲ ಅಂತ ಹೇಳ್ತು ಅಂದ್ರೆ ನಾವು ಮುಂದಕ್ಕೆ ಹೋಗೋದಿಲ್ಲ, ಅಲ್ಲೇ ಇರ್ತೀವಿ. ನಮ್ಮ ಉದ್ದೇಶ ಇದೇ ಸತ್ಯ ಅಂತ ಹೇಳೋದು ಫುಲಿಶ್ ಆಗುತ್ತೆ. ನಾವೇನಾದ್ರೂ ಮಾಡಕ್ ಹೋದ್ರೆ ಅಕಸ್ಮಾತ್ ಸಿಎಂ ಹೇಳಿಲ್ಲ ನಾನು ಹೋಗ್ತೀನಿ ಬಾದಾಮಿಗೆ ಅಂತ, ಅದು ರಣತಂತ್ರ ಬದಲಾವಣೆ ಮಾಡ್ಕೊಂಡು ಅಲ್ಲೂ ಕಂಟೆಸ್ಟ್ ಮಾಡಿದ್ರೆ ಸೋಲ್ತಾರ, ಅದಕ್ಕೋಸ್ಕರ ಅಂತ ಯಾಕೆ ಅನ್ಬೇಕು? ಖಂಡಿತ. ಎರಡನೇದು ಹೇಳ್ತೀನಿ, ಆ ರುದ್ರೇಶ್ ಗೌಡ್ರು ಹೇಳೋ ಮಾತಲ್ಲಿ ಅರ್ಥ ಆಗ್ತದೆ. ರುದ್ರೇಶ್ ಅಷ್ಟೇ, ರುದ್ರೇಶ್ ಇಟ್ಕೊಳ್ಳಿ, ಶಿವರಾಮೇಗೌಡ್ರು ಇರ್ಲಿ. ರುದ್ರೇಶ್ ಅವ್ರು ಹೇಳ್ತಾರೆ, ಇನ್ನು ಇವ್ರು ಕೂಡ ಪ್ರಕಾಶ್ ಕೂಡ ಹೇಳ್ತಾರೆ, ಇನ್ನೊಂದು ಸೀಟ್ ನಾವು ಗೆಲ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಶೋಭಾವನ್ನ ತರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಇವರ ಕ್ಯಾಂಡಿಡೇಟ್ಗಳು ಅಲ್ಲಿ ಅರ್ಜಿ ಹಾಕಿದವ್ರ ಕೈಯಲ್ಲಿ ಸೋಮಶೇಖರ್ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗ ಅದಕ್ಕೋಸ್ಕರ ಶೋಭಾ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಇದು ಅವರ ಬಾದಾಮಿ ಪಲಾಯನ ಮಾಡಿರೋ ನೋಡಿ, ಚಾಮುಂಡೇಶ್ವರಿಲಿ ನಿಜವಾಗ್ಲೂ ಇವತ್ತು JDS ಅವರು ಅಲ್ಲಿ ಕೊಟ್ಟಿರುವಂತ ಬಿಸಿ ಹೆಂಗಿದೆ ಅಂದ್ರೆ ಇವತ್ತು ಆ ಬಿಸಿ ಇವತ್ತು ಅಲ್ಲಿ ಬಿಜೆಪಿ ಸಾಕಷ್ಟು ಪ್ರಬಲವಾಗಿದೆ. ಅಲ್ಲೂ ಹೆಂಗಿದೆ BBF ಇವರೇ ಮೈತ್ರಿಕೂಟ ರಚಿಸಿಕೊಂಡು ನಮ್ಗೆ ಹೇಳ್ತಾ ಇದ್ದಾರೆ. ನೋಡಿ ಕೇಳಿ, ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪನವರು ಈ ಮಟ್ಟದಲ್ಲಿ ಒಬ್ಬ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಟಿಕೆಟ್ ಕೊಡಿಸೋದನ್ನ ಪ್ರಾಪರ್ ಆಗಿ ರೆಡಿ ಮಾಡ್ಕೊಂಡು ಅದಕ್ಕೆ ರುದ್ರೇಶನ್ನೇ ಕ್ಯಾಂಡಿಡೇಟ್ ಮಾಡಿ ಬೇಡ ಅಂದ್ರೆ ಪಾಪ ಯಡಿಯೂರಪ್ಪ ರೆಡಿ ಮಾಡಿದ್ದಾರೆ. ಮೊದಲೆಲ್ಲ ಮಣ್ಣು ಹಾಕಿ ಚೆನ್ನಾಗಿ ಹಿಂಗ್ ಹೊಡೆದು ಹಾಕಿ 100% ಶೋಭಾ ಕರಂದ್ಲಾಜೆ ಇಸ್ ದಿ ಕ್ಯಾಂಡಿಡೇಟ್ ಫಾರ್ ಯಶವಂತಪುರ. ನಿಮ್ಮ ಹತ್ರ ನಾನು ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಯಾಕೆ ಕೇಳಿದೆ ಅಂತಂದ್ರೆ ಅಧಿಕೃತವಾಗಿ ಕೇಳಿದೆ. ನೀವು ಯಾವ ಹಿನ್ನೆಲೆ ಬಂದ್ರೆ ನಂಗೆ ಗೊತ್ತು, ಆದ್ರೆ ಪೊಲಿಟಿಕಲ್ ನಿಮ್ಮ ಹತ್ರ ತಮಾಷೆ ಮಾತಾಡಕ್ಕಾಗಲ್ಲ. ಸೀರಿಯಸ್ ಆಗಿ ಒಬ್ಬ ಬಿಜೆಪಿಯ ಟಿಕೆಟ್ ಕಂಟೆಂಡರ್ ಅಂದ್ರೆ ಆಕಾಂಕ್ಷಿ ಹೇಳ್ತಿದ್ರೆ, ನಾವು ಶೋಭಾ ಅವ್ರಿಗೆ ಕೊಡಿ ಅಂತ ಹೇಳಿದೀವಿ, ನಾವು ಹಿಂದಕ್ಕೆ ಸರಿತೀವಿ, ಶೋಭಾ ಅವ್ರು ಬಂದ್ರೆ ಆ ಸೀಟ್ ಗೆಲ್ತೀವಿ. ನೀವು ಆರಂಭದಲ್ಲಿ ಹೇಳಿದ್ರಿ ಏನೋ ವಿನ್ನೇಬಲ್ ಕ್ರೈಟೀರಿಯಾ ಅಂತೇಳಿ, ಹಾಗಾದ್ರೆ ಶೋಭಾಗೂ ವಿನ್ನೇಬಲ್ ಕ್ರೈಟೀರಿಯಾ ಅಂತ ಕೊಡುತ್ತೆ ಬಿಜೆಪಿ. ನೋಡಿ, ಶಿವರಾಮೇಗೌಡರು ಹೇಳ್ತಾ ಇದ್ದಲ್ಲ ಅವ್ರು ಗೆದಿಯೋದಿಲ್ಲ ಅಂತ. ಈಗ ಶೋಭಾ ಕರಂದ್ಲಾಜೆಯವರು ಖಡಾಖಂಡಿತವಾಗಿ ನಾವು ಚುನಾವಣೆ ನಿಂದಿರೋದಿಲ್ಲ, ಅಸೆಂಬ್ಲಿ ನಿಂದಿರೋದಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಆದರೂ ಕೂಡ ಒಂದು ಪಕ್ಷದ ನಿರ್ಧಾರಕ್ಕೆ ಬದ್ಧರಾಗಿರ್ಬೇಕಾಗತ್ತೆ. ಅದಕ್ಕೆ ಅಲ್ಲೇ ರುದ್ರೇಶ ಆರಿಸಿ ಬರೋದಿಲ್ಲ, ಅದಕ್ಕೆ ಶೋಭಾ ಕರಂದ್ಲಾಜೆ ಅವರಿಗೆ ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಅವ್ರದ್ದು ಭಾಳ ತಪ್ಪು ತಿಳುವಳಿಕೆ ಅಂತ ತಿಳ್ಕೊಂಡಿದ್ದು. ಕಾರಣ ಅಂತಂತಂದರೆ ಮುಂದಿನ ಅಸೆಂಬ್ಲಿ ಒಳಗೆ ಯಾರು ಸಮರ್ಥವಾಗಿ ಪ್ರತಿನಿಧಿಸಬಹುದು, ಆ ಅಸೆಂಬ್ಲಿ ಒಳಗೆ ಯಾರ ಅವಶ್ಯಕತೆ ಇದೆ ಅಂತ ಅನ್ನುವುದನ್ನು ನೋಡಿ ಒಟ್ಟಾರೆಯಾಗಿ ಪಕ್ಷ ನಿರ್ಧಾರ ತೆಗೆದುಕೊಳ್ಳುತ್ತೆ.
ಅವಾಗ ಈಗ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಕರಡಿ ಸಂಗಣ್ಣ ಆಗಿರ್ಬೋದು, ಅದಕ್ಕೆ ಅಲ್ಲಿ ಅವ್ರು ಬೇರೆದವ್ರು ಆರಿಸಿ ಬರೋದಿಲ್ಲ, ಅದಕ್ಕೆ ಇವ್ರು ಕೊಡಬೇಕು ಅಂತ ತಿಳ್ಕೊಂಡಿದ್ರೆ ಭಾಳ ಶುದ್ಧ ಸುಳ್ಳು. ಕಾರಣ ಅಂತ ಇಲ್ಲಿ ಒಂದು ವಿಷಯ ಗೊತ್ತಿರಲಿ ನಿಮಗೆ. ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ, 2013ನೇ ಇಸ್ವಿಯೊಳಗೆ ಇದೇ ಶೋಭಾ ಕರಂದ್ಲಾಜೆ ಅವರು KJPಯಿಂದ ನಿಂತು ಸೋತಿದ್ದಾರೆ ಅಂತ ಅನ್ನೋದು ಅದೇ ಬೆಂಗಳೂರಿನವ್ರಿಗೆ ಗೊತ್ತಿದೆ. ಆದ್ರೆ ಈ ಸಂದರ್ಭದಲ್ಲಿ ಮುಂದೆ ಬರುವಂತಹ ಚುನಾವಣೆಯೊಳಗೆ, ಈಗ ಅಂದ್ರೆ ಅಸೆಂಬ್ಲಿ ಚುನಾವಣೆಯೊಳಗೆ ಅವ್ರಿಗೆ ಗೆದ್ರೆ ಸಮರ್ಥವಾಗಿ ಅಸೆಂಬ್ಲಿ ಒಳಗೆ ಅವ್ರು ನಮ್ಮ ಪಕ್ಷವನ್ನು ಪ್ರತಿನಿಧಿಸಬಹುದು, ಸಮಸ್ಯೆಗಳಿಗೆ ಪ್ರತಿನಿಧಿಸಬಹುದು ಅಂತ ಅನ್ನೋದನ್ನ ಮಂತ್ರಿಗಳಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಕ್ಕೆ ಅವ್ರು ಇರಬೇಕು ಅಂತ ಚಿಂತನೆ ಮಾಡ್ತಿರ್ಬೋದು ಹೊರತು, ಕೇಳಿ ಇಲ್ಲೇ ಶೋಭಾ ಕರಂದ್ಲಾಜೆ ಅವರು ಯಾವಾಗಲೂ ಸಹಿತವಾಗಿ ನಾ ಅಸೆಂಬ್ಲಿ ನಿಂದಿರ್ತೇವೆ ಅಂತ ಹೇಳಿಲ್ಲ ಅಂತ ಅನ್ನೋದು. ಶೋಭಾ ಕರಂದ್ಲಾಜೆ ಅವರು ನಾ ಯಶವಂತಪುರ ನಿಲ್ತೇನೆ, ರಾಜಾಜಿನಗರ್ ನಿಲ್ತೇನೆ ಎಂದು ಹೇಳಿಲ್ಲ. ಆದ್ರೆ ನೀವೇ ಹೇಳಿಲ್ಲ, ಆದ್ರೆ ನೀವೇ ಬೇರೆ. ಶೋಭಾ ಕರಂದ್ಲಾಜೆ ಅವರು ಈಗ ಒಟ್ಟಾರೆ ಹಿತದೃಷ್ಟಿಯಿಂದ ಕೇಳಿ, ಅಲ್ಲ ಕೇಳಿ, ಒಟ್ಟಾರೆಯಾಗಿ ರಾಜ್ಯ ಹೇಳಿ. ಈಗ ರುದ್ರೇಶ್, ನನಗೂ ಸಹಿತ ರುದ್ರೇಶ್ ಬಹಳ ಚೆನ್ನಾಗಿ ಬಹಳ ಆಪ್ತ. ಅಲ್ಲಿ ರುದ್ರೇಶನಿಗೆ ಕೊಟ್ಟರು ಸಹಿತ ಪೈಟ್ ಕೊಡ್ತಾನೆ, ಅದರಲ್ಲೇನು ಅನುಮಾನ ಇಟ್ಕೋಬೇಡಿ. ಆದ್ರೆ ಶೋಭಾ ಕರಂದ್ಲಾಜೆ ಅವರ ಕಾರ್ಯವೈಖರಿ ಕರ್ನಾಟಕಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಯಡಿಯೂರಪ್ಪ ಸಾಹೇಬರು ಮತ್ತು ಹೈಕಮಾಂಡ್ ಅವರು ಈ ರುದ್ರೇಶನ್ ಕೈಲಿ ಈ ಮಾತು ಹೇಳಿಸಿ ಶೋಭಾ ಕರಂದ್ಲಾಜೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡೋದು 100% ಸರಿ ಅಂತ ಹೇಳ್ತಕ್ಕಂಥ ಮಾತೇ ನಾನು ಹೇಳಿದ್ದು. ನಾನು ನಿಮ್ಮ ಪರನೇ ಹೇಳಿದ್ದು. ಅಲ್ಲಲ್ಲ, ನೀವು ತಪ್ಪು ಶಿವರಾಮೇಗೌಡ್ರೆ. ಅಲ್ಲ ಶಿವರಾಮೇಗೌಡ್ರೆ, ನಿಮ್ಗೆ ಹೆಂಗ್ ಬೇಕಾ ಊಹೆ ಮಾಡ್ಕೊಳ್ತಾ ಇದ್ದೀರಿ, ಅನ್ನೋದು ಊಹೆ ಮಾಡ್ಕೊಳ್ತಾ ಇದ್ದೀರಿ. ಅಲ್ಲಲ್ಲ ಕೇಳಿ ಶಿವರಾಮೇಗೌಡ್ರೆ, ಆ ರೀತಿ ಅಲ್ಲಲ್ಲ ಕೇಳಿ, ಆ ರೀತಿ ಆಗಿತ್ತು ಅಂತಂದ್ರೆ ಶೋಭಾ ಕರಂದ್ಲಾಜೆ ಇಲ್ಲಿವರೆಗೆ ಯಾವಾಗಲೂ ಸಹಿತವಾಗಿ ನಾನು ವಿಧಾನಸಭೆಗೆ ಚುನಾವಣೆ ನಿಲ್ತೇನೆ, ನಾ ಆಸಕ್ತಿ ಇದೆ ಅಂತ ಕೂಡ ಯಾವಾಗಲೂ ಕೂಡ ಹೇಳಿಲ್ಲ, ಮತ್ತು ಅರ್ಜಿ ಕೂಡ ಸಲ್ಲಿಸಿಲ್ಲ ಅಂತ ಅನ್ನೋದು ಕೂಡ ನಿಮಗೆ ಗೊತ್ತಿರ್ರಿ. ಒಂದ್ ನಿಮಿಷ, ನಮ್ಮ ಪ್ರತಿನಿಧಿಗೆ ಶೋಭಾ ಕರಂದ್ಲಾಜೆ ನಾವು ಸಂಪರ್ಕ ಮಾಡಕ್ ಪ್ರಯತ್ನ ಮಾಡಿದ್ವಿ ಲೆವೆಲ್ ತೊಳಕ್ಕೆ. ಅವ್ರು ಹೇಳಿದ್ರಂತೆ ನಾನು ನಿಲ್ಲಲ್ಲ, ನಾನು ಕಂಟೆಸ್ಟ್ ಮಾಡಲ್ಲ, ಅದ್ರ ಬಗ್ಗೆ ಪ್ರತಿಕ್ರಿಯೆನೂ ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಒಂದ್ ವೇಳೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದನ್ನ ರಿಜೆಕ್ಟ್ ಮಾಡಕ್ ಆಗಲ್ಲ. ನನಗೆ ಇಷ್ಟ ಇಲ್ಲ, ನಾನು ನಿಲ್ಲಲ್ಲ, ಆದ್ರೆ ಹೈಕಮಾಂಡ್ ಹೇಳಿದ್ರೆ ಅನಗತ್ಯವಾಗಿ ವಿವಾದ ಹುಟ್ಟಾಕಿ ಅದನ್ನ ಈಗ ಸ್ವತಃ ಅವರೇ ನಾನು ನಿಲ್ಲದಿಲ್ಲ, ನಂಗೆ ಆಸಕ್ತಿ ಇಲ್ಲ, ನಾನು ಅದ್ರ ಬಗ್ಗೆ ಅದಕ್ಕೆ ನೀವು ತಿರುಗಿ ಹೈಕಮಾಂಡ್ ಹೇಳಿದ್ರೆ ಮತ್ತೆ ಮತ್ತೊಬ್ರು ಹೇಳಿದ್ರೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಅನಗತ್ಯವಾಗಿ ವಿವಾದವನ್ನ ಕೆದಕೋದು. ಅಥವಾ ಸಂಘಟನೆಗಳಿಗೆ ಯಾಕೆ ಹೇಳ್ಬೇಕಾಗಿತ್ತು, ಅವ್ರ ಮಗ ಯಾಕೆ ಹೇಳ್ಬೇಕಾಗಿತ್ತು, ಅವ್ರಿಗೆ ಗೊತ್ತಿದೆ ಅಲ್ವಾ. ಟಿಕೆಟ್ ಯಾರು ಬೇಕಾದ್ರೂ ಕೇಳ್ಬೋದು, ಕೇಳಬಾರ್ದು ಅಂತ ಎಲ್ಲಾನ ಇದೆಯಾ ಅದು ಕಾನೂನು. ಕೇಳೋದು ಪ್ರಜಾಪ್ರಭುತ್ವದಲ್ಲಿ ಅವ್ರ ಹಕ್ಕು. ಕೇಳಬಾರ್ದು ಒಂದ್ಸಲ ಪಾಲಿಸಿ ಆದ್ಮೇಲೆ ಯಾಕೆ ಕೇಳಬೇಕು? ಪಾಲಿಸಿ ಆದ್ಮೇಲೆ ಫಾರ್ಮುಲಾ ನಿಮ್ದೇನು? ಮೋಹನ್ ಲಿಂಬೆಕಾಯಿ ಅವರು ಹೇಳಿದ್ರು, ಪ್ರಕಾಶ್ ಅವರು ಹೇಳಿದ್ರು, ನಾಗರಾಜ್ ಅವರು ಹೇಳಿದ್ರು, ಕೊನೆ ನಾನು ಒಪ್ಕೊಂಡೆ. ಪರಿಸ್ಥಿತಿ MLA MP ಗಳಾದವರು 5 ವರ್ಷ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ವಾದ. ಆದ್ರೆ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲಾ ಪಾರ್ಟಿನಲ್ಲೂ ನಮ್ಮ ಪಾರ್ಟಿನೂ ಇನ್ಕ್ಲೂಡಿಂಗ್ MP ಆದವರು ಕೆಲವು ಟೈಮ್ ಬಂದಾಗ ಕಾಂಗ್ರೆಸ್ MLA ಚುನಾವಣೆ ಬಂದಾಗ ವಾಪಸ್ ಬರ್ತಕ್ಕಂಥ ಸರ್ವೇ ಸಾಮಾನ್ಯ. ಇವತ್ತು ಶೋಭಾ ಕರಂದ್ಲಾಜೆ ಅವ್ರು ಬೇಕು ಅಂತ ಅವ್ರು ಕರ್ಕೊಂಬಂದ್ರೆ ಅದು ಅವ್ರ ಪಾರ್ಟಿ ತೀರ್ಮಾನ, ಬಿಟ್ಬಿಡಿ, ನಮ್ಗೆ ಯಾಕೆ ತಲೆ ಕೆಟ್ಕೊಳ್ಳೋದು ಬೇಡ. ಅಂದ್ರೆ ನಾನು ಹೇಳ್ತಿರೋದು ಬಿಜೆಪಿ ಒಳಗಡೆ ಒಂದು ಪಾಲಿಸಿ ಅಂತ ಅವರೇ ಮಾಡಿದ್ಮೇಲೆ ಅದೇನು ಶಾಸನ ಅಲ್ಲ, ತಾಳ ಶಾಸನ ಬರೆದು ಏನು ಕೆತ್ತಿರೋದಲ್ಲ, ಅದನ್ನ ಒಪ್ಕೊಂಡ್ರೆ ಪೊಲಿಟಿಕಲಿ ಯಾವಾಗ ಯಾವ ಟೈಮಲ್ಲಿ ಚೇಂಜ್ ಆಗುತ್ತೆ ಆಗತ್ತೆ. ರಾಜಕಾರಣ ಹಂಗೆ ಮಾಡಕ್ಕಾದ್ರೆ ರಾಜಕಾರಣ ಮಾಡಕ್ಕಾಗಲ್ಲ. ಆದ್ರೆ ಇಲ್ಲಿ ಶೋಭಾ ಕರಂದ್ಲಾಜೆ ಅವ್ರು ಬಂದ್ರೆ ಅನೇಕ ಜನರು ಸುಮ್ಮನೆ ಕೂಡ್ತಾರ ಅನ್ನೋದೇ ಪ್ರಶ್ನೆ. ಸೊ ಆ ಕಾರಣಕ್ಕಾಗಿ ಬರಲೇಬಾರ್ದು ಅಂತ ಒಂದು ಗುಂಪಿದೆ. ಕರಡಿ ಸಂಗಣ್ಣ ಅವರು ದಿಲ್ಲಿಗೆ ಹೋಗಿಲ್ಲ, ಬೆಂಗಳೂರಲ್ಲಿ. ನಮ್ಮಲ್ಲಿ ದಿಲ್ಲಿಗೆ ಹೋಗಿ ಕೂತ್ಕೊಂಡು ಟಿಕೆಟ್ ಪಡಿತೀವಿ ಅನ್ನುವಂತ ಸಂಸ್ಕೃತಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ಚರ್ಚೆ ಮಾಡೋದು ಸಾಕು. ಈಗ ಹಾಲಪ್ಪ ಬೇಳೂರು ಗೋಪಾಲಕೃಷ್ಣ ಯಡಿಯೂರಪ್ಪ ಮನೆಯಲ್ಲಿ ಬಗೆಹರಿಸ್ಕೊಂಡು ಅಲ್ಲ, ನೀವು ಯಾವ ರೀತಿ ಬೇಕಾದ್ರೆ ಅಲ್ಲ, ನಾನು ಹೇಳ್ತಾ ಇರೋದು ಅಂದ್ರೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲೇ ಅವರು ಮಾತುಕತೆ ಆಡ್ತಾರೆ. ಯಡಿಯೂರಪ್ಪನವ್ರು ಇರ್ಬೋದು, ಅನಂತ್ ಕುಮಾರ್ ಇರ್ಬೋದು, ಮುರಳೀಧರ್ ರಾವ್ ಇರ್ಬೋದು, ಪ್ರಕಾಶ್ ಜಾವಡೇಕರ್ ಇರ್ಬೋದು, ಯಾರನ್ನ ಭೇಟಿ ಮಾಡಿ ಅವ್ರಿಗೆ ಏನ್ ಬೇಕೋ ಅದು ಕೇಳಿರ್ತಾರೆ. ಅದರಿಂದ ಆ ರೀತಿ ದಿಲ್ಲಿಲಿ ಹೋಗಿ ಬಿಡ್ಬಿಟ್ಟು
ಟಿಕೆಟ್ ತಗೊಂತಾರೆ, ಅದೊಂದು ಮಾತ್ರ ನಾನು ಹೇಳ್ತಾ ಇರೋದು. ನೀವು ಹೇಳ್ದಂಗೆ ಈಗ ಸಿ ವಿ ಚಂದ್ರಶೇಖರ್ ಅವರು ಅಲ್ಲಿ ನಮ್ಮ ಅಭ್ಯರ್ಥಿಗಳಾಗಿದ್ದಾರೆ, ಬಿ ಫಾರಂ ಕೊಟ್ಟಿಲ್ಲ, ಅದು ಇನ್ನೂ ಅದು ಆಗಿಲ್ಲ. ಯಾಕೆ ಕೊಟ್ಟಿರಲ್ಲ ಅಂದ್ರೆ ಅಲ್ಲಿ ಮತ್ತಷ್ಟು ಏನೋ ಒಂದು ಪ್ರಶ್ನೆಗಳಿರ್ಬೇಕು. ಆ ಪ್ರಶ್ನೆ ಅಲ್ಲ, ನಾನು ಅದ್ರ ಬಗ್ಗೆ ಏನ್ ಹೇಳ್ತೇನೆ, ನನ್ಗೆ ಅದ್ರ ಮಾಹಿತಿ ಇಲ್ಲ. ಅನೌನ್ಸ್ ಆಗಿ ಒಂದು ವಾರ ಆದ್ಮೇಲೆ ಪಾಪ ನಾಮಿನೇಷನ್ ಕೊಡೋದು, ಅದು ಬಿ ಫಾರ್ಮ್ ಕೊಡೋದು, ಏನ್ ಟೆನ್ಷನ್ ಆಗಲ್ಲ. ಇದು ಚುನಾವಣಾ ಸಂದರ್ಭದಲ್ಲಿ ಎಲ್ಲವನ್ನೂ ನಾವು ನಿರೀಕ್ಷೆಯಲ್ಲಿ ಇಟ್ಕೊಂಡೆ ಇಲ್ಲಿ ನನಗೆ ಕ್ಲಾರಿಟಿ ಇದೆ. ನೀವು ಹೇಳ್ತಿರೋದು ನನಗೆ ಒಪ್ಕೊಂಡೆ. ಬೀಂಗ್ ಒಬ್ಬ ಏನೋ ಪ್ರೊಫೆಷನಲ್ ಜರ್ನಲಿಸ್ಟ್, ನೀವು ಹೇಳಿದ್ರೆ ಹೌದು, ಅವರು ನಾಮಿನೇಷನ್ ಹಾಕಿಲ್ಲ, ವಿಳಂಬ ಆಗಿದೆ, ಹಾಕ್ತಾರೆ ಅನ್ನೋ ವಿಶ್ವಾಸ ಇದೆ. ಒಂದು ಪ್ರಶ್ನೆ ಇದು ಕೊಪ್ಪಳದ್ದು. ಆಮೇಲೆ ಶೋಭಾ ಕರಂದ್ಲಾಜೆ ಅವರ ವಿಚಾರದಲ್ಲಿ ಅವ್ರು ನಾನು ನಿಲ್ಲಲ್ಲ, ನನಗೆ ಆಕಾಂಕ್ಷಿನೂ ಅಲ್ಲ ಅಂತ ಅದು ಕ್ಲಿಯರ್ ಆಯ್ತು. ಓಕೆ, ಕ್ಲಿಯರ್ ಆಗಿಲ್ಲ. ಅದು ಇಲ್ಲ ಅವ್ರ ಸೈಡ್ ಅಲ್ಲ, ಅವ್ರ ಸೈಡ್ ಎರಡು ಪ್ರಶ್ನೆ. ಒಂದು ನಮ್ಗೆ ಇರೋದು ಎರಡೇ ಸಬ್ಜೆಕ್ಟ್. ಒಂದು, ಕೊಪ್ಪಳದಲ್ಲಿ ಚಂದ್ರಶೇಖರ್ ನಿಮ್ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ, ಅವ್ರು ನಾಮಿನೇಷನ್ ಮಾಡ್ತಾರ ಮಾಡಲ್ಲ, ಒಂದು ಆಯ್ತಾ. ಶೋಭಾ ಕರಂದ್ಲಾಜೆ ಅವ್ರು ನಾನು ನಿಲ್ಲಲ್ಲಪ್ಪ, ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನೋ, ನಾನು ನಿಲ್ಲ ತಾತ್ಸಲ ಹೇಳಿದ್ರೆ. ಸೊ ಹೈಕಮಾಂಡ್ ಹೇಳಿದ್ರೆ ಅವ್ರು ನಿಲ್ಲಲ್ಲ, ಒಂದು ಪ್ರಶ್ನೆ. ಚಂದ್ರಶೇಖರ್ ಕೊಪ್ಪಳದಲ್ಲಿ ನಾಮಿನೇಷನ್ ಮಾಡ್ತಾರ ಮಾಡಲ್ಲ, ಎರಡಾದ್ರೂ ನಮ್ಮ ಚರ್ಚೆ ಮುಗಿದೋಯ್ತು. ಸರ್, ಮೊಟ್ಟ ಮೊದಲನೇದಾಗಿ ಈ ಎಲ್ಲ ವಿಚಾರಗಳಿಗೂ ಹೈಕಮಾಂಡ್ ಅಂತ ನಾವು ತಲೆ ಮೂಗು ತೂರ್ಸೋದೇ ಇಲ್ಲ. ಅದನ್ನ ಅವ್ರೇನು ಶೋಭಾ ಕರಂದ್ಲಾಜೆ ಅವ್ರು ಏನು ಇವತ್ತು ಹೇಳಿದಾರೆ ಸ್ಟ್ಯಾಂಡು, ನಾನು ನಿಲ್ಲಲ್ಲ, ನನ್ಗೆ ಅದು ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ನಾನೊಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಅವ್ರು ಹೇಳೋ ಮಾತ್ರ ನಾನು ನಂಬ್ತೀನಿ. ಅಲ್ಲಲ್ಲ, ನಾನು ಬಿಜೆಪಿ ಕಾರ್ಯಕರ್ತನಾಗಿ ಹೇಳಿದೆ, ನೀವು ನಂಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾನು ಬಿಜೆಪಿ ಕಾರ್ಯಕರ್ತನಾಗಿ ನಾನು ಅದನ್ನ ಖಂಡಿತ ನಂಬ್ತೀನಿ. ಆಮೇಲೆ ಯಾವ ಮೇಲಿಂದ ತಂದು ನಿಮ್ಗೆ ಹಾಕ್ತಾರೆ, ನೀವು ನಿಲ್ತೀರಾ ಅನ್ನೋದು ಅದೆಲ್ಲ ಹಾಕಿದ್ದಲ್ಲ, ಶ್ರೀರಾಮ್ ನಿಲ್ಲಿಸಿರೋದಲ್ವಾ, ಹಾಗೆ ಶೋಭಾ ಕರಂದ್ಲಾಜೆ ನಿಲ್ಲಿಸಿದ್ರೆ ಅದು ಮುಂಚೆನೆ ಆಗಿರೋದು. ಇವತ್ತು ಅದು ಅವಾಗ ಶ್ರೀರಾಮುಲು ನಿಲ್ಲಿಸಿದಾಗ ಆ ಸಂಗತಿ ಆಗಿರ್ಬೋದಾಗಿತ್ತು. ಆದರೆ ಊಹಾಪೋಹಗಳ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕಾಗೋದಿಲ್ಲ. ಚಂದ್ರಶೇಖರ್ ಅವ್ರ ಬಗ್ಗೆ ಇವತ್ತು ಬಿ ಫಾರ್ಮ್ ಕೊಟ್ಟಿಲ್ಲ ಅಂದ್ರೆ ಅಲ್ಲೇನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರಶ್ನೆಗಳು ಇರುತ್ತೆ, ಅದು ಬಗೆಹರಿಸ್ಬಿಟ್ಟು ಶ್ರೀರಾಮಗೌಡ್ರೆ ಅವರು ಒಂದು ಸ್ವಲ್ಪ ಬೇರೆ ಬೇರೆ ತರ ಇದೆ ಉತ್ತರ. ಯಾಕಂದ್ರೆ ಅವರು ಹೇಳೋ ಸ್ಥಿತಿಯಲ್ಲಿ ಇರಲ್ಲ, ಯಾಕಂದ್ರೆ ಹೈಕಮಾಂಡ್ ಏನ್ ಮಾಡುತ್ತೋ ಗೊತ್ತಿಲ್ಲ. ನನಗೆ ಅರ್ಥ ಆಗುತ್ತೆ ಏನ್ ಪರಿಸ್ಥಿತಿ ಅಂತ. ಈಗ ಒಂದ್ ವೇಳೆ ಚಂದ್ರಶೇಖರ್ ಕೊಟ್ಟು ಒಂದು 7 ದಿವಸ ಆಗಿದೆ, ಅವ್ರು ಇವತ್ತು ನಾಮಿನೇಷನ್ ನೋಡ್ಕೊಂಡು ಘಟಾನುಘಟಿ ನಿನ್ನೆ ಕೊಟ್ಟರಲ್ಲ ನಾಮಿನೇಷನ್ ಮಾಡ್ಬಿಟ್ಟಿದ್ದಾರೆ. ಕೆಲವರು ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ, ಬಿ ಫಾರ್ಮ್ ತಗೊಂಡು ಹೋಗಿದ್ದಾರೆ, ಅದೆಲ್ಲ ಕೂಡ ಇದೆ. ಸೊ ಚಂದ್ರಶೇಖರ್ ನಾಮಿನೇಷನ್ ಹೆಲ್ಡ್ ಅಪ್ ಆಗಿದೆ ಅಂತ ಅನ್ಸಲ್ಲ ನಿಮಗೆ? ಇಲ್ಲ, ಏನಾಗುತ್ತೆ ಅಂದರೆ ಈ 3 ಪಾರ್ಟಿಗಳಲ್ಲಿ ಕರ್ನಾಟಕದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಟಿಕೆಟ್ ಕೊಟ್ಟರೂ ಸಹಿತ ಬೇರೆ ಕಾರಣದಿಂದ ಪ್ರಕಾಶ್ ಹೇಳಿದಂಗೆ ಒಂದು ಸಂದರ್ಭ ಏನೋ ಅಲ್ಲಿ ಏನೋ ಸಮಸ್ಯೆಗಳಿರ್ತವೆ, ಆ ಸಮಸ್ಯೆ ಬಗೆಹರಿಸಿಕೊಡೋದು, ಅದು ಚಾನ್ಸಸ್ ಕೊಡೋದು. ಅದು ಈಗ ಕೇಳಿ, ಅದು ನಡೆದವು ಎಲ್ಲ ಪಾರ್ಟಿ. ನಿಮ್ಮ ಈಗ ಆಗಿದಲ್ಲ, ಈಗ ನಾಗಮಂಡಲದಲ್ಲೇ ಆಗಿದೆ. 2 ಸಾರಿ ಕೊಡ್ತಿದ್ವಿ ಸೀತಾರಾಮ್ನ, ಅದು ಟಿಕೆಟ್ ತಗೊಂಡೇ ಕೊಟ್ಟು ಇಂಡಿಪೆಂಡೆಂಟ್ ಆಗಿ ಹಾಕಿದ್ದೀವಿ. ಇದೆಲ್ಲ ಎಲ್ಲಾ ಪಾರ್ಟಿಲೂ ನಡೀತದೆ. ಈಗ ಒಂದು ಮಾತ್ರ ಸತ್ಯ, ಕೊಪ್ಪಳ ಸಂಘಟನೆ ಇಂಟ್ರೆಸ್ಟೆಡ್ ಕಮಿಂಗ್ ಬ್ಯಾಕ್. ಯಶವಂತಪುರ ಶೋಭಾ ಕರಂದ್ಲಾಜೆ ಅವ್ರ ಪಾಪ ನೀವು ಹೇಳಿದ್ದಾರೆ ಅಂತ ದೂರವಾಣಿಯಲ್ಲಿ ಹೇಳಿದ್ದಾರೆ. ಇದನ್ನ ನಾನು ಜೆಡಿಎಸ್ ವಕ್ತಾರನಾಗಿ ನಾನು ಒಪ್ಪೋದಿಲ್ಲ, ಅವ್ರು ವಾಪಸ್ ಬಂದೇ ಬರ್ತಾರೆ. ನಾನ್ ರೆಡಿ ಇರಲಿಲ್ಲ, ಕೇಂದ್ರದಿಂದ ಒತ್ತಡ ಪ್ರಕಾಶ್ ಅವಾಗ ನಗ್ತಾ ಇದ್ರು, ಈಗ ಫುಲ್ ಸೀರಿಯಸ್ ಆಗ್ಬಿಟ್ರು. ಎಸ್ ನಾಗರಾಜ್ ಅವರೇ, ಸೊ ಪಾಲಿಟಿಕಲಿ ಯಾವತ್ತೂ ಕೂಡ ನಾವು ಹಾಕಿರೋ ಗೆರೆ ಅದು ಕೊನೆ ಅಂತಂದ್ರೆ ಅಲ್ಲಿ ರಾಜಕಾರಣ ಮಾಡಕ್ಕೆ ಆಗಲ್ಲ. ಯಾವತ್ತೂ ಕೂಡ ಕೆಳಗಡೆ ನೀರು ಹರಿಯೋದು ಮೇಲೆ ಹರಿಯಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ಪಕ್ಷ ಈಗ ಪವರ್ಫುಲ್ ಅಂತ ಹೇಳಿದ್ರು. ಶ್ರೀರಾಮುಲು ಒಬ್ಬ ಪ್ರಭಾವಿ ನಾಯಕ, ಹಾಗೆ ಶೋಭಾ ಕರಂದ್ಲಾಜೆ ಪ್ರಭಾವಿ ನಾಯಕಿ. ಸೊ ನಿಲ್ಬೇಕು, ಅಸೆಂಬ್ಲಿ ಬರಬೇಕು ಅಂತ ಮೌನ್ ಲಿಂಬಿಕೆ ಬಹಳ ಸೀನಿಯರ್ ಲೀಡರ್ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕೌಂಟ್ ಆಗದೆ ಈ 2 ಸ್ಟಿಕ್ ತಗೊಳ್ಕೊಳ್ಳೋದೆ. ಆದ್ರೆ ನನಗೆ ಇಷ್ಟ ಇಲ್ಲ ರೇ, ನನಗೂ ಈಗಲೂ ಇಷ್ಟ ಇಲ್ಲಪ್ಪ. ಅದೊಂದು ಪೊಲಿಟಿಕಲ್ ವೇ ಆಫ್ ಟೆಲಿಂಗ್ ಅಷ್ಟೇ. ಸತ್ಯ ಬೇರೆ ಇದೆ ಅಂತ ಎಲ್ಲರಿಗೂ ಗೊತ್ತು. ಶಿವರಾಮೇಗೌಡರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾಕಂದರೆ ಅವರ ಅನುಭವ ರಾಜಕಾರಣಿ ಕರೆಕ್ಟಾಗಿ ಹೇಳೋರೆ. ಆದರೆ ಒಂದು ತಿಳ್ಕೋಬೇಕು, ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅಂತಂದರೆ ಶೋಭಾ ಕರಂದ್ಲಾಜೆ ಬಂದಾಗ ನಮಗೆ ಯಾವ ಅಭ್ಯಂತರನ ಬರಲಿ ಅಂತೀವಿ. ಯಾಕಂದರೆ ಅದು ತನ್ನದೇ ಆದಂಥ ಸಮಸ್ಯೆಗಳನ್ನು BJPಯಲ್ಲೇ ಹುಟ್ಟಾಗ್ತದೆ. ಸೊ ಅದು ಪ್ರಾಬ್ಲಮೆಟಿಕ್ 100%. ನಾನು ಆ ಪಾಯಿಂಟ್ ಅನ್ನ, ನಾಗರಾಜ್ ಅವರು ಹೇಳಿರೋ ಪಾಯಿಂಟ್ ಅನ್ನ ನಾನು ಅದು ಆ ಸೀಟು ಇಲ್ಲ. ಈ ರಾಜ್ಯದಲ್ಲಿ ಏನು ಇಷ್ಟೆಲ್ಲ ಗೊಂದಲದ ಮಯದಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನೌನ್ಸ್ ಆಗ್ಲೇಬೇಕು. ಆಗದೆ ಇದ್ರೆ ಈ ಏನೋ ಅನಿವಾರ್ಯ ಆಗ್ಬಿಡ್ತದೆ ಅಂತಲ್ಲ, ಹಂಗಾಗುತ್ತೆ. ಅದು ಆಗಲ್ಲ. ಕೊನೆಯ ಕೇಳ್ತಾ ಇದೀನಿ, 2 ಪಾಯಿಂಟ್ ಕ್ಲಿಯರ್ ಆಯ್ತು ನಮ್ಮ ಡಿಬೇಟ್ ಅಲ್ಲಿ. ಒಂದು, ಚಂದ್ರಶೇಖರ್ ಅವರಿಗೆ ನಾಮಿನೇಷನ್ ಕೊಟ್ಟಿಲ್ಲ ಅನ್ನೋದನ್ನ ಅಧಿಕೃತವಾಗಿ ವಕ್ತಾರ ಒಪ್ಕೊಂಡ್ರು. ಅವರು ಮೋಸ್ಟ್ಲಿ ಕೊಟ್ರೆ ಹಾಕ್ತಾರೆ, ಗೊತ್ತಿಲ್ಲ ಅದು. ಒಂದು, ಶೋಭಾ ಕರಂದ್ಲಾಜೆ ಅವರು ಅಫಿಷಿಯಲ್ ಆಗಿ ನಮ್ಮ ವರದಿಗಾರಿಗೆ ಏನ್ ಹೇಳಿದ್ರು, ನನಗೆ ಇಷ್ಟ ಇಲ್ಲ ರೀ, ನಾನು ಕೇಳಿಲ್ಲ ಅಂತ ಹೇಳಿದ್ರು. ಸೊ 2 ಏನಾಗತ್ತೆ ಅಂದ್ರೆ
ಹೈಕಮಾಂಡ್ ಅಂತಿರುತ್ತೆ. ನೀವು ಹೇಳಿದ್ರಿ ವಿನ್ನೇಬಲ್ ಕ್ರೈಟೀರಿಯಾ ಮತ್ತು ಪ್ರಭಾವ ಅನ್ನುವಂಥದ್ದು, ಆ ಎರಡೂ ವರ್ಕೌಟ್ ಆದ್ರೆ ಇಬ್ರು ಕೂಡ ಕ್ಯಾಂಡಿಡೇಟ್ ಆಗಬಹುದು ಅಂತ ಅನ್ಸಲ್ವ ನಿಮ್ಗೆ? ಅಲ್ಲ, ಏನಾಗುತ್ತೆ ಅಲ್ಟಿಮೇಟ್ಲಿ ಈಗಾಗಲೇ ನಾಗರಾಜ್ ಅವರು ಮತ್ತು ಶಿವರಾಮಗೌಡರು ಹೇಳಿದ್ರಲ್ಲ, ಈಗ ಆಕಸ್ಮಿಕ ಶೋಭಾ ಕರಂದಾಜೆ ಅವರು ಕೊಟ್ಟರೆ ಅಲ್ಲಿ ಒಳಗಡೆ ತೊಂದರೆ ಇದೆ ಅಂತ. ಬಹುತೇಕವಾಗಿ ಅವ್ರಿಗೆ ತೊಂದರೆ ಇರಬಹುದು, ಅದು JDS ಅವರಿಗೆ ಕಾಂಗ್ರೆಸ್ ಶೋಭಾ ಕರಂದಾಜೆ ಅಂತ ಪ್ರಭಾವಿ ನಾಯಕ ಅಲ್ಲ ಪಾಪ ನಮಗೆ ತೊಂದರೆ ಅಲ್ಲ, ನಮ್ಮ ಬಗ್ಗೆ ಎಷ್ಟು ಕಳ್ಕಳಿದೆ ನೋಡಿ ನಿಮ್ಗೆ. ಅಲ್ಲ ನೋಡಿ, ನಮಗೆ ನೋಡಿ ನಮ್ಮ ಪಾರ್ಟಿಯೊಳಗೆ ಯಾರು ಟಿಕೆಟ್ ಕೊಡಬೇಕು ಅಂತ ಅನ್ನೋದನ್ನ ನಾವು ತೀರ್ಮಾನ ತಗೊಳ್ತೇವೆ. ಆಮೇಲೆ ಯಾರು ಪ್ರಭಾವಿ ನೋಡಿ, ಯಾರೋ ಪ್ರಭಾವಿ ವ್ಯಕ್ತಿಗಳದಾರ, ಯಾರು ನಿಂತರ ಆರಿಸಿ ಬರ್ತಾರ, ಅವ್ರ ಪಕ್ಷಕ್ಕೆ ಅವರ ಸೇವೆ ಎಷ್ಟು ಅವಶ್ಯಕತೆ ಐತಿ ಅಂತ ಅನ್ನೋದನ್ನ ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಅಕಸ್ಮಾತ್ ಬೇಡ ಅಂತೀರಿ ಅಂತ ತಿಳ್ಕೊಂತೇವೆ. ಅಲ್ಟಿಮೇಟ್ಲಿ ತಿಳ್ಕೊಡಿ ನೋಡಿ. ಈಗ ಎಲ್ಲ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಈಗ ಕೊಪ್ಪಳದಲ್ಲಿ ಚಂದ್ರಶೇಖರ್ ಅವ್ರಿಗೆ ಯಾಕೆ B.Pharm ಕೊಟ್ಟಿಲ್ಲ ಅಂತಂದ್ರೆ, ಕೊಪ್ಪಳದಲ್ಲಿ ಇನ್ನು 4-8 ಜನ ಅಲ್ಲಿ ಅಪೇಕ್ಷಿತರದಾರ. ಅವ್ರನ್ನ ಕರೆಸಿ ಶಿವರಾಮಗೌಡ್ರಿಗೆ ಗೊತ್ತು, ಎಲ್ಲಾ ಪಕ್ಷದಲ್ಲಿ ಅಂದ್ರೇನು ಅಂದ್ರೆ ಅವ್ರಿಗೆ ಹೇಳ್ಬೇಕಾಗತ್ತಲ್ಲ, ಪಕ್ಷ ಯಾರ ಮೇಲೆ ಇಂಪೋಸ್ ಮಾಡೋದಿಲ್ಲ, ಅನಿವಾರ್ಯ ಅನ್ನೋ ಕ್ಯಾಂಡಿಡೇಟ್ಸ್. ಕೇಳಿ ನಾಗರಾಜ್ ಅವರೇ, ಪಕ್ಷ ತೀರ್ಮಾನ ತೆಗೆದು ಯಾರಿಗೆ ಏನೇ ಜವಾಬ್ದಾರಿ ಕೊಡ್ಲಿ, ನಾಗರಾಜ್ ಅವರೇ, ಮೋಹನ್ ನಿಂಬಿಕರ್, ಶಿವರಾಮಗೌಡ್ರೆ, ಪ್ರಕಾಶ್ ಅವರೇ ಧನ್ಯವಾದ. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಆ ಪಕ್ಷದ ಹೈಕಮಾಂಡ್ ತೀರ್ಮಾನ, ಇಲ್ಲಿ ನನ್ನ ತೀರ್ಮಾನ ಅಲ್ಲ. ಅವ್ರು ಬಹಳ ನಿಷ್ಠೆಯಿಂದ ನೇರವಾಗಿ ಹೇಳಿದ್ದಾರೆ, ನನ್ನ ತೀರ್ಮಾನ ಅಲ್ಲ, ನನ್ನ ಆಸೆ ಅಲ್ಲ ಅಂತ. ಆದ್ರೆ ಅಲ್ಟಿಮೇಟು ಹೈಕಮಾಂಡ್ ಶ್ರೀರಾಮುಲು ಕೇಳಿದ್ರು, ಅವರು ಕೇಳಿಲ್ಲ. ಅದು ಪಕ್ಷದ ರಣತಂತ್ರನೇ. ಅವ್ರು ಅದನ್ನೇ ಹೇಳ್ತಾರೆ, ನಾನಿಲ್ಲಾಗ ಆಸೆ ಇರಲಿಲ್ಲ ಮೊಳಕಾಲ್ ಮುಂದೆ, ನನಗೆ ಅಮಿತ್ ಶಾ ನಿಲ್ಲಿಸಿದ್ರು. ಹಾಗೆ ನಾಳೆ ಇಂಥದ್ದೇ ಒಂದು ನೆಪ ಇಟ್ಕೊಂಡು ಅಥವಾ ಅಂಥದ್ದೇ ಒಂದು ಕಾರಣ ಕೊಟ್ಟು ಹೈಕಮಾಂಡ್ ಅವರ ಹೆಸರನ್ನು ಅನೌನ್ಸ್ ಮಾಡಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ ಶೋಭಾ ಕರಂದಾಜೆ ಮತ್ತು ಕರಡಿ ಸಂಗಡ. ಸೊ ಇದು ಇವತ್ತಿನ ಚಿಂತಾಜಿತ್.